ಎಲ್ಲಿ ತುಂಬಾ ಭಕ್ತಿ ಇದೆಯೋ ಅಲ್ಲಿ ಬಹುವಚನ ನಡೆಯುವುದಿಲ್ಲ, ಏಕವಚನವೇ. ಉದಾಹರಣೆಗೆ ಮನೆಯಲ್ಲಿ, ನಂಗೆ ಗೊತ್ತಿಲ್ಲ, ನೀವು ಮನೆ ಪರೀಕ್ಷೆ ಮಾಡಬೇಡಿ, ನನ್ಗೆ ಆರೋಗ್ಯ ರೀತಿ ಗೊತ್ತಿಲ್ಲ. ಅಮ್ಮನಿಗೆ ಏಕವಚನ, ಅಪ್ಪನಿಗೆ ಬಹುವಚನ. ಎಂತದಮ್ಮ ನೀನು? ಅಮ್ಮನಿಗೆ ಏಕವಚನ, ಯಾಕೆ? ಅಲ್ಲಿ ಪ್ರೀತಿ ಜಾಸ್ತಿ. ಅಪ್ಪನಿಗೆ ನೀವು ಆದ್ರಿಂದ ಸ್ವಲ್ಪ ಅಪ್ಪನಿಗೆ ಏಕವಚನ ಇದ್ರೆ ನೀವು ಭಾಗ್ಯಶಾಲಿಗಳು ಬಿಡಿ. ಹಾಗಾಗಿ ಆದ್ರಿಂದ ದಾಸರು ಹೇಳ್ತಾರೆ, ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ದೇವರಿಗೆ, ನಿನ್ನ ಹಂಗ ಬೇಡ ನಂಗೆ, ಬದಲಾಗಿ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು, ನಿನ್ನ ಹೆಸರಿದ್ರೆ ಸಾಕು ಅಂತ ನಾವು ಅದನ್ನ ಇಲ್ಲೂ ಅನ್ವಯಿಸಬಹುದು. ನಾವು ಜಿನನಾಮ ಸ್ಮರಣೆ ಅಂತ ಕರೀತೇವೆ, ನಾವು ಜಿನಭಕ್ತಿ ಅಂತ ಕರೀತೇವೆ. ನಿನ್ನೆ ಇವತ್ತು ಆ ಮಕ್ಕಳು ಬಂದು ಭಜನೆ ಹಾಡಿದ್ರು, ಚಂದದ ಭಜನೆ ಹಾಡಿದ್ರು. ನೀವು ಹೆಚ್ಚಿನವರು ಬರುವುದಕ್ಕಿಂತ ಮೊದಲೇ ಚಂದದ ಭಜನೆ ಹಾಡಿದ್ರು ಜಿನಭಕ್ತಿ ಗೀತೆಗಳಲ್ಲಿ, ಅಥವಾ ಜನ ಸ್ಪರ್ಧೆಯಲ್ಲಿ ಭಾಗವಹಿಸುವ ಸಂದರ್ಭ ಮಕ್ಕಳವರು. ಈತನು ಭಾಗವಹಿಸಿದ್ದ. ಹೆಸರು ಚಿನ್ನನಾಮ ಸ್ಮರಣೆ ನಮ್ಮ ಬಾಯಿಯಲ್ಲಿ ಯಾವಾಗಲೂ ಚಿನ್ನನಾಮ ಸ್ಮರಣೆ ಬರಲಿ ಅಂತ ನಾವು ಪ್ರಾರ್ಥಿಸುವುದು. ಹಿಂದೆಲ್ಲ ಮನೆಯಲ್ಲಿ ಸಂಜೆ ಆದ್ರೆ ದೀಪ ಹಚ್ಚಿ, ಸಂಜೆ ಆಗ್ತಾ ಇದ್ದ ಹಾಗೆ ದೀಪ ಹಚ್ಚಿ ಭಜನೆ ಹಾಡತಕ್ಕಂತ ಕ್ರಮ ಇತ್ತು, ಇತಿಹಾಸ ಇಲ್ಲ. ಈಗ ಬೇರೆಯಾಗಿದೆ. ಅಲ್ಲಿ ನಾನು ಹೇಳಿಕ್ ಹೊರಟದ್ದು, ನೀನ್ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳುವುದಕ್ಕೆ ಬೇಕಾಗಿ ಏನೋ ಕತೆ ನೆನಪಾಯ್ತು. ಹೆಚ್ಚು ಕತೆ ಹೇಳುವಷ್ಟು ಅವಕಾಶ ಇಲ್ಲ. ಆದ್ರೂ ಒಂದ್ಸಲ ಏನಾಯ್ತಂತೆ, ನಾವೆಲ್ಲ ಕೇಳಿದ್ದೇವೆ, ರಾಮಾಯಣದಲ್ಲಿ ರಾಮ ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಹೋಗ್ಬೇಕು. ಲಂಕೆಯಲ್ಲಿ ಸೀತೆ ಇದ್ದಾಳೆ ಗೊತ್ತು, ಆದ್ರೆ ಸೇತುವೆ ಕಟ್ಟಬೇಕಲ್ಲ, ಸೇತುವೆ ಕಟ್ಟುವುದಕ್ಕೆ ತೊಡಗಿದ್ರು. ಸಮುದ್ರಕ್ಕೆ ಸೇತುವೆ, ರಾಮ ಸೇತು ಅಂತ ಹೇಳ್ತೇವೆ. ಸೇತುವೆ ಕಟ್ಟುವುದಕ್ಕೆ ತೊಡಗಿದಾಗ ದೊಡ್ಡ ಸಮಸ್ಯೆ ಆದದ್ದು ಎಲ್ಲೂ ಕೇಳಿದ್ರೆ, ಕಪಿಗಳು ದೊಡ್ಡ 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 ಬಂಡೆಗಳನ್ನೇ ತಂದು ಹಾಕಿದ್ರು, ಎಲ್ಲ ಸಮುದ್ರದಲ್ಲಿ ಮುಳುಗ್ತಾ ಇತ್ತು, ಎಲ್ಲ ಮುಳುಗ್ತಾ ಇತ್ತು. ಏನ್ ಮಾಡುವುದು ಅಂತ ಗೊತ್ತಿಲ್ಲ. ರಾಮ ಆದಷ್ಟು ಪ್ರಯತ್ನ ಮಾಡಿದ, ಏನ್ ಮಾಡಿದ್ರು ಸಮಸ್ಯೆ ಬಗೆಹರಿಲಿಲ್ಲ. ಚಿಂತೆಯಲ್ಲಿ ಹೋಗಿ ಬಿಡಾರದಲ್ಲಿ ಕೂತಿದ್ದಾನೆ. ಅಷ್ಟೊತ್ತಿಗೆ ಹನುಮಂತನಿಗೆ ಏನೋ ತಲೆಗೆ ತೋಚಿತು. ಒಂದು ಕಲ್ಲು ತನ್ನಿಯಿಂದ ತಂದ್ರು, ಅದರ ಮೇಲೆ ದೊಡ್ಡದಾಗಿ ಶ್ರೀರಾಮ ಅಂತ ಬರೆದು ಹಾಕಿದ. ಅದ್ಭುತ ಏನು ಅಂದ್ರೆ, ಯಾವ ಕಲ್ಲಿನಲ್ಲಿ ಶ್ರೀರಾಮ ಅಂತ ಬರೆದಿದ್ದಾನ ಆ ಕಲ್ಲು ತೇಲುವುದಕ್ಕೆ ಪ್ರಾರಂಭ ಆಯ್ತು, ಮುಳುಗಲಿಲ್ಲ. ಖುಷಿ ಆಯ್ತು ಹನುಮಂತನಿಗೆ. ಇನ್ನೊಂದು ಕಲ್ಲು ತನ್ನಿ ಅಂತ ಅದಕ್ಕೂ ಬರೆದ ಶ್ರೀರಾಮ ಅಂತ ಹಾಕಿದ, ಅದು ತೇಲ್ತು. ಈಗ ಅವಸರ ಪ್ರಾರಂಭ ಆಯ್ತು. ಕಪಿಗಳು ಓಡಿದ್ದು, ಕಲ್ಲುಗಳನ್ನು ಹೊತ್ಕೊಂಡು ತಂದದ್ದು, ಶ್ರೀರಾಮ ಅಂತ ಬರೆದದ್ದು, ಹಾಕಿತ್ತು. ಸೇತುವೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತು, ಶಬ್ದ ಜಾಸ್ತಿ ಆಗ್ಲಿಕ್ಕೆ ಶುರುವಾಯ್ತು. ಬಿಡಾರದಲ್ಲಿ ಕೂತಿರುವ ರಾಮನಿಗೆ ಇದೇನೋ ಗದ್ದಲ ನಡೀತಾ ಇದೆ ಅಂತ ಹೊರಗೆ ಬರ್ತಾನೆ. ಬಹಳ ವೇಗವಾಗಿ ಸೇತುವೆ ನಡೀತಾ ಇದೆ. ರಾಮ ಕೇಳಿದ, ಏನಾಗ್ತ? ನೀವು ಮಾತಾಡ್ಬೇಡಿ, ನೀವು ಕೂತ್ಕೊಳ್ಳಿ, ಅಲ್ಲಿ ನಾವು ಎಲ್ಲ ಮಾಡ್ತೇವೆ, ಏರ್ಪಾಡು ಮಾಡ್ತೇವೆ ಅಂತ ಹನುಮಂತನ ಹತ್ರ ಕೇಳಿದ ರಾಮ, ನೀನೇನ್ ಮಾಡ್ತಾ ಇದ್ದೀಯೋ? ಏನಿಲ್ಲ ಸ್ವಾಮಿ, ನಿಮ್ಮ ಹೆಸರು ಬರಿತಾ ಇದ್ದೇವೆ, ಆಗ್ತಾ ಇದ್ದೇವೆ, ನಿಮ್ಮ ಹೆಸರು ಬರಿತಾ ಇದ್ದೇವೆ, ಆಗ್ತಾ ಇದ್ದೇವೆ, ಅಷ್ಟೇ ಅಂತ. ಆಶ್ಚರ್ಯ ರಾಮನಿಗೂ ಕೂಡ, ಅಯ್ಯೋ ನನ್ನ ಹೆಸರು ಬರೆದ್ರೆ ಅದು ತೇಲುವುದು ಹೇಗೆ ಅಂತ. ಅವ ಹೇಳಿದ, ಸ್ವಲ್ಪ ತಡಿ ಮಾರೆ, ತಡೆದ್ರೆ ತಡವಾಗ್ತದೆ, ಬೇಡ. ಇಲ್ಲ ಸ್ವಲ್ಪ ತಡಿ, ನಿಲ್ಸು. ಈಗ ಒಂದು ಕೆಲಸ ಮಾಡೋಣ, ನನ್ನ ಹೆಸರು ಬರೆದ್ರೆ ತೇಲ್ತದೆ ಅಂತ ಆದ್ರೆ ನಾನೇ ಹಾಕಿದ್ರು ತೇಲ್ಬೇಕಲ್ಲ, ಆದ್ರೆ ನನ್ನ ಕೈಗೆ ಕಲ್ಲು ಕೊಡು ಅಂತ. ಕಲ್ಲು ಕೊಟ್ಟರು, ರಾಮನ ಕೈ ಕಲ್ಲು ಕೊಟ್ಟರು. ಹಾಕಿದ ಕಲ್ಲು ಬುಳುಂಕಂತ ಸಮುದ್ರದಲ್ಲಿ ಮುಳುಗಿ ಹೋಯ್ತು. ಎಲ್ರು ನೆಗಾಡಿದ್ರು, ಹನುಮಂತ ಜಾಸ್ತಿ ನೆಗಾಡಿದ. ಅವಾಗ ಹೇಳಿದ ರಾಮ, ನೀನ್ ನನ್ನನ್ನ ಗೇಲಿ ಮಾಡ್ಬೇಕು ಅಂತಲೇ, ತಮಾಷೆ ಮಾಡ್ಬೇಕು ಅಂತಲೇ ಏನೋ ನಾಟಕ ಆಡ್ತಾ ಇದ್ದಿ ಕಾಣ್ತದೆ, ಏನಿದು ಅಂತ. ಇಲ್ಲ ಸ್ವಾಮಿ, ನಾನು ನಗಾಡಿದ್ದು ಬೇರೆ ಕಾರಣಕ್ಕೆ ಅಂತ. ಏನು ಬೇರೆ ಕಾರಣ? ಏನಿಲ್ಲ, ಈಗ ನಡೆದ ಕ್ರಿಯೆಯಿಂದ ಜಗತ್ತಿಗೆ ಒಂದು ಸತ್ಯ ಗೋಚರ ಆಯಿತು. ಏನ್ ಗೋಚರ ಆಯಿತು? ಈ ಜಗತ್ತಿನಲ್ಲಿ ಯಾವನೇ ಒಬ್ಬ ಮನುಷ್ಯ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ತೇಲ್ತಾನೆ ಈ ಜಗತ್ತಿನಲ್ಲಿ, ಆದ್ರೆ ಭಗವಂತ ಕೈ ಬಿಟ್ರೆ ಮುಳುಗುದೇ ಗತಿ ಅಂತ ಇದರಿಂದ ಗೊತ್ತಾಯಿತು. ಭಗವಂತ ಕೈ ಬಿಟ್ರೆ ಇದರಿಂದಲೇ ಗೊತ್ತಾಯ್ತು. ಭಗವಂತ ಇಲ್ಲ ಇದ್ರೂ ಪರವಾಗಿಲ್ಲ, ಭಗವಂತನ ನಾಮಸ್ಮರಣೆ ಇದ್ರು ಈ ಜಗತ್ತಿನಲ್ಲಿ ಬದುಕಬಹುದು ಅಂತ ಹೇಳ್ತಕ್ಕಂಥದನ್ನ ಈ ಸಂದೇಶ ಕೊಟ್ಟಿದೆ ಅಂತ ಹನುಮಂತ ಹೇಳಿದ. ಅದನ್ನೇ ದಾಸರು ಹೇಳೋದು, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ನಾವು ಕೂಡ ಅದನ್ನೇ ಮಾಡೋದಲ್ವಾ? ಜಿನನಾಮ ಸ್ಮರಣೆ. ಏನಿಲ್ಲ ಇದ್ರು ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ, ದುಮ್ಮಾನಗಳು ಬಂದಾಗ, ಏನೇ ಬರಲಿ, ಸಂಕಟ ಬಂದಾಗ ನಮ್ಮ ಜೊತೆಯಲ್ಲಿ ರಕ್ಷಣೆಯಾಗಿ ಸರ್ವರಕ್ಷಾ ಮಂತ್ರವಾಗಿರ್ತಕ್ಕಂಥದ್ದು ಪಂಚ ನಮಸ್ಕಾರ ಮಂತ್ರ ಮತ್ತು ಜಿನನಾಮ ಸ್ಮರಣೆ. ಅದನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು ಅನ್ನೋದನ್ನ ಸ್ಮರಿಸಿಕೊಳ್ತಾ ಇಲ್ಲಿ ಅದನ್ನ ಹೇಳಿದ್ರು, ಸೈನಿಕರು ಹೇಳಿದ್ರು, ನಿನ್ನ ನಾಮಸ್ಮರಣೆ ಮಾಡ್ತಾ ಇದ್ದ ಹಾಗೆ ನಮ್ಗೆಲ್ಲ ಕಷ್ಟಗಳು ದೂರವಾದವು ಸ್ವಾಮಿ. ಆದರೆ ಇನ್ನೊಂದು ವಿಶೇಷ ಇದೆ. ಏನು ವಿಶೇಷ? ನಾವು ಆಕಾಶಕ್ಕೆ ನೆಗೆದು ಯುದ್ಧ ಮಾಡುತ್ತಿದ್ದ ಹಾಗೆ ಆ ಇಬ್ಬರು ಭೂತಗಳ ಹಿಂಬದಿಯಲ್ಲಿ
ಇನ್ಯಾರೋ ಬಂದು ನಿಮ್ಮ ಹೆಸರು ಹೇಳಿಕೊಂಡು ಅವರಿಗೆ ಹೊಡಿತಾ ಇದ್ರು ಅಂದ್ರು. ಅದು ಯಾರಪ್ಪ ಅಂದ. ಆಗ ಮಾಗದ ಬಂದು ಹೇಳಿದ, ಸ್ವಾಮಿ, ಇಲ್ಲೇ ಹತ್ತಿರದಲ್ಲಿ ಇರ್ತಕ್ಕಂಥ 2 ರಾಜ್ಯಗಳಿವೆ, ಸಿಂಧೂ ದೇವ ಮತ್ತು ಗಂಗಾದೇವ ಅಂತಕ್ಕಂಥ 2 ರಾಜರಿದ್ದಾರೆ. ಅವರು ಹಿಂದಿನಿಂದ ಬಂದು ನಿನ್ನ ರಕ್ಷಣೆಗಾಗಿ ಅವರು ಸಹಾಯ ಮಾಡಿದ್ದಾರೆ. ಓಹೋ, ಹೌದೇ? ಹಾಗಾದ್ರೆ ಅಂದ, ಈಗ ನಮ್ಮದೊಂದು ವಿನಂತಿ ಇದೆ ನಿಮ್ಮಲ್ಲಿ ಅಂತ ಭಿನ್ನವಿಸಿಕೊಳ್ತಾನೆ ಮಾಗದ. ದೇವ ಭಿನ್ನಃ ಸಿಂಧು ದೇವನು ಗಂಗಾ ದೇವನೆಂಬಿಬ್ಬರು ಜಿನನ. ದೇವ ಭಿನ್ನಃ ಸಿಂಧು ದೇವನು ಗಂಗಾ ದೇವನೆಂಬಿಬ್ಬರು ಜಿನನ. ಭಾವನೆ ಬಿಡಿದಿಹರೆಮ್ಮೆಲ್ಲರಿಗೆ ಪೂಜ್ಯ, ಭಾವನೆ ಬಿಡಿದಿಹರೆಮ್ಮೆಲ್ಲರಿಗೆ ಪೂಜ್ಯ, ಭಾವರಾಗಿ ಹರನ ಭರತ, ಭಾವರಾಗಿ ಹರನ ಭರತ. ಯಾವಾಗ ನಾವು ಯುದ್ಧ ಮಾಡ್ತಾ ಇದ್ವೋ ಆ ಹೊತ್ತಿಗೆ ಆ ಹಿಂಬದಿಯಲ್ಲಿ ಬಂದು ಯುದ್ಧ ಮಾಡ್ತಾ ಇದ್ದಂತ ಗಂಗಾದೇವರನ್ನು ಒಂದ್ಸಲ ಆತ್ಮೀಯವಾಗಿ ಕರೆಸಿಕೊಂಡು ನಾವು ಅವರನ್ನು ಸತ್ಕರಿಸಬೇಕು. ಯಾಕಂದ್ರೆ ಅವ್ರು ಇಲ್ಲದೇ ಇದ್ದರೆ ನಮ್ಗೆ ಇದು ಗೆಲುವು ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಅವರನ್ನೊಂದ್ಸಲ ಗುರುತಿಸಬೇಕು, ಅವರನ್ನ ಸನ್ಮಾನಿಸಬೇಕು ಅಂತ ಹೇಳಿದ್ರು. ಸರಿ, ಅಗತ್ಯವಾಗಿ ಆಗ್ಲಿ, ಅವರನ್ನ ಬರ ಹೇಳಿ ಅಂತ ಸಂದೇಶಕಾರರನ್ನು ಕಳಿಸಿದ್ದಾನೆ. ಅಷ್ಟು ಹೊತ್ತಿಗೆ ಜಯರಾಜ ತಪ್ಪಿಸಿಕೊಂಡು ಓಡಿದ್ನಲ್ಲ ಇನ್ನೊಬ್ಬ ಚಿಲಾತನನ್ನು ಮತ್ತು ಆವರ್ತನ ತಮ್ಮನಾಗಿರ್ತಕ್ಕಂಥ ಮಾಧವನನ್ನ, ಇಬ್ಬರನ್ನು ಕೂಡ ದರ 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 ಅಂತ ಹಿಡ್ಕೊಂಡು ಎಳ್ಕೊಂಡು ಬಂದ್ರು. ಅವರಿಗೆ ಚಿಂದಿ ಬಟ್ಟೆಗಳ ಅಲಂಕಾರವನ್ನು ಮಾಡಿದ್ರಂತೆ. ತಂದು ಭರತ ಚಕ್ರವರ್ತಿಯ ಕಾಲಿನಲ್ಲಿ ಬೀಳಿಸ್ತಾರೆ. ಅವಾಗ ಅವನು ಬಹಳ ಸೋತು ಹೋಗಿದ್ದಾನೆ ಚಿಲಾತ. ಕೈ ಮುಗಿದು ಬೇಡಿಕೊಳ್ತಾನೆ, ಸ್ವಾಮಿ, ನಮ್ಮನ್ನು ಕ್ಷಮಿಸಿ, ನಾವು ಹುಚ್ಚರು ಅಂದಂತೆ. ಕೈ ಮುಗಿದು ಹೇಳ್ತಾನೆ ಹುಚ್ಚರು ಅಂತ. ನನಗೆ ಶಬ್ದ ಹೇಳುವಾಗಲೆಲ್ಲ ನೆನಪಾಗುವುದು. ನಮ್ಮ ಊರಿನಲ್ಲಿ ಕಾರ್ಕಳದಲ್ಲಿ ಸ್ವಲ್ಪ ಕಾಲದ ಹಿಂದೆ ಒಬ್ಬರಿದ್ರಂತೆ. ಅವ್ರಿಗೆ ಸ್ವಲ್ಪ ಸರಿ ಇಲ್ಲ. ಅವರು ಪೇಟೆಯಲ್ಲಿ ಹೋಗುವುದು, ಯಾವಾಗಲೂ ಹೋಗುವಾಗ ಹೀಗೆ ತಲೆ ಹೊಡ್ಕೊಂಡು ಹೋಗುದು. ಹೊಡ್ಕೊಂಡು ಹೋಗುದು ಮಾತ್ರ ಅಲ್ಲ, ಬಾಯಲ್ಲೊಂದು ಶಬ್ದವೂ ಹೇಳ್ತಿದ್ರಂತವರು, ಎಲ್ಲರಿಗೂ ಹುಚ್ಚು, ನನಗೆ ಸ್ವಲ್ಪ ಹೆಚ್ಚು ಅಂತ. ಒಂದು ರೀತಿಯಲ್ಲಿ ಸರಿಯಲ್ವಾ? ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು. ಕೆಲವರಿಗೆ ಕ್ರಿಕೆಟ್ನ ಹುಚ್ಚು, ಕೆಲವರಿಗೆ ಮೊಬೈಲ್ನ ಹುಚ್ಚು, ಹೀಗೆ ಎಲ್ಲರಿಗೂ ಹುಚ್ಚು, ನನಗೆ ಸ್ವಲ್ಪ ಹೆಚ್ಚು ಅಂತಿದ್ರಂತೆ. ಅವರು ತಲೆ ಸರಿ ಇಲ್ಲದವರು, ಆದ್ರೂ ಸತ್ಯವನ್ನೇ ಹೇಳ್ತಾ ಇದ್ರು ಅಂತ. ಆದ್ರಿಂದ ಆ ಚಿಲಾತ ಹೇಳ್ತಾನೆ, ನಾವು ಹುಚ್ಚರು. ಯಾಕೆ? ನಿನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನಾವು ಏನೇನೋ ಹುಚ್ಚು ಸಾಹಸಗಳನ್ನ ಮಾಡ್ಲಿಕ್ಕೆ ಹೋದ್ವಲ್ಲ, ಆದ್ರಿಂದ ನಮ್ಮನ್ನು ಹುಚ್ಚರು ಅಂತ. ಸರಿ, ಅವನನ್ನ ಎಳ್ಕೊಂಡು ಹೋಗಿ ಬಂಧನದಲ್ಲಿ ಇರಿಸಿ ಅಂತ ಅವನನ್ನ ಕಳಿಸಿಕೊಡ್ತಾರೆ. ಅಷ್ಟೊತ್ತಿಗೆ ಗಂಗಾದೇವ, ಸಿಂಧೂ ದೇವರು ಬಂದಿದ್ದಾರೆ. ಅವರನ್ನ ಬಹಳ ಪ್ರೀತಿಯಿಂದ ಸತ್ಕರಿಸಿ ಗೌರವಿಸಿದ್ದಾರೆ. ಮತ್ತು ಅವರು ಪಕ್ಕದಲ್ಲಿ ಕೂತ್ಕೊಳ್ಳಿಸಿ, ಸಿಂಧೂ ದೇವ ಗಂಗಾದೇವರನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿಸಿ ಮಾತನಾಡ್ತಾರೆ. ಆಗ ಗಂಗಾದೇವ ಸಿಂಧೂ ದೇವರು ಹೇಳ್ತಾರೆ, ಸ್ವಾಮಿ, ನಮ್ಗೆ ಮೊದಲೇ ನಿಮ್ಮ ಬಗ್ಗೆ ಗೌರವ ಇದೆ, ಭರತ ಚಕ್ರವರ್ತಿ ಬಗ್ಗೆ ಗೌರವ ಇದೆ. ಆದರೆ ಈ ಗೌರವವನ್ನು ಹೆಚ್ಚಿಸುವುದಕ್ಕೆ ಹೆಣ್ಣು ಮಕ್ಕಳನ್ನು ತಂದು ಮದುವೆ ಮಾಡುವುದು, ಸಂಬಂಧಗಳನ್ನು ಬೆಳೆಸುವುದು, ಈ ತರದ ಯಾವ ಕ್ರಿಯೆಯನ್ನು ಮಾಡ್ಲಿಕ್ಕೆ ಹೋಗುವುದಿಲ್ಲ ನಾವು. ಆದ್ರೆ ನಾವು ಒಂದು ಮಾತನ್ನ ನಿಮ್ಗೆ ಹೇಳಬಲ್ಲೆವು ಭರತ ಚಕ್ರವರ್ತಿ. ಏನು ಅಂದ್ರೆ, ಇನ್ನು ಮುಂದೆ ನಿಮ್ಮ ಶತ್ರುಗಳು ನಮ್ಮ ಶತ್ರುಗಳು, ನಿಮ್ಮ ಮಿತ್ರರು ನಮ್ಮ ಮಿತ್ರರು ಅಂತ ಭಾವಿಸಿಕೊಳ್ಳುವವರು ನಾವು ಅಂತ. ಭರತೇಶ ವೈಭವದಲ್ಲಿ ಯಾವಾಗಲೂ ಈ ಮಾತನ್ನು ಓದುವಾಗ ನನಗೆ 1955 ನೆನಪಾಗೋದು. ಹಿರಿಯರ ಜೊತೆಯಲ್ಲಿ ಹೇಳೋದು, ಹಿಂದಿ ಚೀನಿ ಬಾಯಿ ಪಂಚಶೀಲ ನೀತಿ ಅಂತ ಬರ್ತದೆ ನಮ್ಮ ಇತಿಹಾಸದಲ್ಲಿ. 1955ರಲ್ಲಿ ಚೀನಾ ಮತ್ತು ಭಾರತದ ನಡುವೆ ಒಪ್ಪಂದ ಆಗಿ ಹಿಂದಿ ಚೀನಿ ಬಾಯಿ ಅಂತ ಹೇಳಿಕೊಂಡು ಪಂಚಶೀಲ ನೀತಿಯನ್ನು ರೂಪಿಸಿದ್ರು. ಅದರಲ್ಲಿ ಇದೇ ವಾಕ್ಯ ಇತ್ತು, ನಿಮ್ಮ ಶತ್ರುಗಳು ನಮ್ಮ ಶತ್ರುಗಳು, ನಿಮ್ಮ ಮಿತ್ರರು ನಮ್ಮ ಮಿತ್ರರು ಅಂತ. ಆದ್ರೆ ವಾಪಸ್ ಹೋಗಿ 5 ದಿವಸದಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದ್ದೆ, ಗೋವಿಂದ ಎಲ್ಲ ಹಿಂದಿ ಚೀನಿ ಬಾಯಿ ಇದು ಆದದ್ದು ಹಾಗೆ. ಆದ್ದರಿಂದ ಇದು ಆ ತರದ ಸಂಬಂಧ ಅಲ್ಲ. ಆದ್ದರಿಂದ ಗಂಗಾದೇವ ಸಿಂಧೂ ದೇವರು ಹೇಳ್ತಾರೆ, ಇನ್ನು ಮುಂದೆ ನಿಮ್ಮ ಮಿತ್ರರು ನಮ್ಮ ಮಿತ್ರರು, ನಿಮ್ಮ ಶತ್ರುಗಳು ನಮ್ಮ ಶತ್ರುಗಳು, ಹಾಗೆ ಬದುಕೋಣ. ಭರತ ಚಕ್ರವರ್ತಿ ಆಗ ಹೇಳಿದ, ಹೌದು, ಕೊಳ್ಳುವ ಸಂಬಂಧಗಳು ಬೇಡ. ಆದ್ರೆ ನಾನಂತ ಹೇಳ್ತೇನೆ, ನನ್ನ ಮಡದಿಯರೆಲ್ಲ ನಿಮ್ಮ ಅಕ್ಕಂದಿರು, ಸಿಂಧೂ ದೇವ ಗಂಗಾದೇವರ ಅಕ್ಕಂದಿರು. ನಿಮ್ಮ ಮಡದಿಯರಿದ್ದಾರಲ್ಲ ನನ್ನ ತಂಗಿಯರು ಅಂತ ಭಾವಿಸಿಕೊಳ್ತೇನೆ. ಆ ಸಂಬಂಧ ಇರಲಿ, ಸದಾಕಾಲ ನಿರಂತರವಾಗಿ ನಮ್ಮಲ್ಲಿ ಸಂಬಂಧ ಇರಲಿ. ಸರಿ, ತಕ್ಷಣ ಸಿಂಧೂ ದೇವ ಗಂಗಾದೇವರು ಹೇಳಿದ್ರು, ನಿಮ್ಮ ತಂಗಿಯರನ್ನ ನೋಡೋದಕ್ಕೆ ಒಂದ್ಸಲ ನಮ್ಮ ಊರಿಗೆ ಬರ್ಬೇಕಲ್ಲ, ಆದ್ರಿಂದ ಬನ್ನಿ ಎಂದಾಗ
ಮುಂದೆ ದಿಗ್ವಿಜಯದ ಪ್ರಯಾಣದ ಸಂದರ್ಭದಲ್ಲಿ ಅಗತ್ಯವಾಗಿ ಬರ್ತೇವೆ. ಯಾಕೆಂದ್ರೆ ಸಿಂಧೂ ನದಿ ಮತ್ತು ಗಂಗಾ ನದಿಯನ್ನು ನೋಡಬೇಕು ಅನ್ನುವ ಆಕಾಂಕ್ಷೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ನನಗಿದೆ. ಅದ್ರಿಂದ ಖಂಡಿತ ಬರ್ತೇನೆ, ನೀವು ಮುಂದಕ್ಕೆ ಹೋಗಿ ಅಂತ ಅವರನ್ನ ಕಳಿಸ್ಕೊಡ್ತಾನೆ. ಮುಂದೆ ಪ್ರಯಾಣದ ಮೇಲೆ ಪ್ರಯಾಣ ಹೋಗಿ ಮೊದಲಿಗೆ ಸಿಂಧೂ ದೇವನ ಊರಿಗೆ ಹೋಗ್ತಾನೆ. ಹೋಗ್ತಾ ಇದ್ದ ಹಾಗೆ ಆ ಸಿಂಧೂ ನದಿ ಕಾಣಿಸ್ತದೆ. ಸಿಂಧೂ ನದಿಯ ಬಯಲಿಗೆ ಹೋಗಿ ಅಲ್ಲಿ ಸಿಂಧೂ ನದಿಯಲ್ಲಿ ಇರತಕ್ಕಂತಹ ಜಲದಲ್ಲಿ ಸ್ನಾನ ಮಾಡ್ತಾನೆ. ಯಾಕೆ ಮಾಡಿದ ಅಂತ ಕೇಳಿದ್ರೆ ಅಲ್ಲೊಂದು ವೈಶಿಷ್ಟ್ಯ ಇತ್ತು. ಆ ಕಾರಣಕ್ಕಾಗಿ ಗಗನವ ತುಡುಕುವ ಹಿಮಶೈಲ ನುಳು ಪುಟ್ಟಿ ನೆಗೆದು ದಕ್ಷಿಣ ಮುಖವಾಗಿ, ಗಗನವ ತುಡುಕುವ ಹಿಮಶೈಲ ನುಳು ಪುಟ್ಟಿ ನೆಗೆದು ದಕ್ಷಿಣ ಮುಖವಾಗಿ, ದಿಗಿ ದಿಗಿ ನಿಳಿಗೆ ಬೀಳುವ ಸಿಂಧು ನದಿಯನ, ದಿಗಿ ದಿಗಿ ನಿಳಿಗೆ ಬೀಳುವ ಸಿಂಧು ನದಿಯನ ಸುಗುಣ ಚಕ್ರೇಶ ನೋಡಿದನು, ಆ ಸುಗುಣ ಚಕ್ರೇಶ ನೋಡಿದನು. ಆಕಾಶದೆತ್ತರಕ್ಕೆ ಹಪ್ಪಿಕೊಂಡಿರ್ತಕ್ಕಂತಹ ಹಿಮಾಲಯದ ತಪ್ಪಲಿನಿಂದ ಸಿಂಧೂ ನದಿ ಜನಿಸಿ ಮುಂದಕ್ಕೆ ಬರ್ತಕ್ಕಂಥದ್ದನ್ನು ನೋಡಿದ. ವೈಶಿಷ್ಟ್ಯ ಏನು ಅಂದ್ರೆ ಆ ಸಿಂಧೂ ನದಿ ಹರಿದುಕೊಂಡು ಬರುವ ನದಿಯ ಪಾತ್ರದಲ್ಲಿ ಮಧ್ಯಭಾಗದಲ್ಲಿ ಒಂದು ಕಿರು ಪರ್ವತ. ಆ ಕಿರು ಪರ್ವತದ ಮೇಲೆ ಸಹಜವಾಗಿ ಸುಂದರವಾಗಿರ್ತಕ್ಕಂಥ ಜಿನಬಿಂಬ. ಆ ಜಿನಬಿಂಬದ ಮೇಲೆ ಈ ಸಿಂಧೂ ನದಿ ಹರಿದುಕೊಂಡು ಬಂದು ಜಿನನಿಗೆ ಸಹಜವಾದಂತಹ ಅಭಿಷೇಕ ನಡೆದು ಮುಂದೆ ನದಿ ಹರ್ಕೊಂಡು ಹೋಗ್ತದೆ. ಆದ್ರಿಂದ ಅದು ಜಿನಗಂಧೋದಕ ಅಂತ ಭಾವಿಸಿಕೊಂಡು ಆ ಸಿಂಧೂ ನದಿಯಲ್ಲಿ ಮುಳುಗಿದಂತ ಭರತೇಶ ಅದನ್ನು ತನ್ನ ತಲೆಯ ಮೇಲೆ ಹಾಕೊಂಡು ಸ್ನಾನ ಮಾಡಿದ. ಸಂಭ್ರಮ ಪಟ್ಟ, ಸಂತೋಷ ಪಟ್ಟ ಅಂತ ಕವಿ ವರ್ಣನೆ ಕೊಡ್ತಾನೆ. ಆ ಸಂತೋಷ ಪಟ್ಟ ಬಳಿಕ ಸಿಂಧೂ ದೇವನ ಮನೆಗೆ ಹೋಗ್ತಾರೆ. ಸಿಂಧೂ ದೇವಿ ಅವನಿಗೆ ಬಹಳ ಪ್ರೀತಿಯಿಂದ ಸತ್ಕರಿಸ್ತಾಳೆ. ಅಣ್ಣನನ್ನ ಸತ್ಕರಿಸಿ ಎಲ್ಲ ಮಾತು ಇದೆಲ್ಲ ನಾನು ಹೇಳಿದಷ್ಟು ವೇಗವಾಗಿಲ್ಲ, ವಿವರಣೆ ಇದೆ, ನಾನು ಚುಡುಕುಗೊಳಿಸ್ತಾ ಇದ್ದೇನೆ ಅಷ್ಟೇ. ಎಲ್ಲವನ್ನ ಆದ ಮೇಲೆ ಕೊನೆಗೆ ಸಿಂಧೂ ದೇವಿ ಭರತ ಚಕ್ರವರ್ತಿಯ ಕಾಲಿಗೆ ನಮಸ್ಕಾರ ಮಾಡಿ ಹೊರಡುವ ಸಂದರ್ಭದಲ್ಲಿ ಭರತೇಶ ಹೇಳಿದ, ನೋಡು, ನನಗೂ ಒಬ್ಬಳು ತಂಗಿ ಇದ್ಲು, ಬ್ರಾಹ್ಮಿ. ನಾವು 100 ಮಂದಿ ಗಂಡು ಮಕ್ಕಳಾದ್ರೆ ಏಕೈಕ ತಂಗಿಯಾಗಿ ಪಡೆದದ್ದು ಬ್ರಾಹ್ಮಿಯನ್ನ. ಆದರೆ ನಮ್ಮಪ್ಪ ವೃಷಭನಾಥರು ತಪಸ್ಸಿಗೆ ಹೋಗುವಾಗ ನನ್ನ ತಂಗಿ ಕೂಡ ವೈರಾಗ್ಯವನ್ನ ಪಡೆದು ದೀಕ್ಷೆಯನ್ನು ಸ್ವೀಕರಿಸಿ ಹೋಗ್ಬಿಟ್ಲು. ಹಾಗಾಗಿ ಬಹಳ ಸಮಯದಿಂದ ನನಗೊಬ್ಬಳು ತಂಗಿ ಬೇಕು, ನನ್ನ ತಂಗಿ ಇರಬೇಕಿತ್ತು ಅಂತಕ್ಕಂಥ ಭಾವನೆ ನನಗಿತ್ತು. ಆದ್ರೆ ಇವತ್ತು ಹೇಳ್ತೇನೆ, ನನ್ನ ತಂಗಿ ನನಗೆ ಮರಳಿ ಸಿಕ್ಕಿದ್ದಾಳೆ ಅಂತ ಭಾವಿಸ್ತೇನೆ. ಇನ್ನು ಮುಂದೆ ನೀನು ಬ್ರಾಹ್ಮಿಯಾಗಿ ನನ್ನ ತಂಗಿಯಾಗಿ ನನ್ನ ಜೊತೆಯಲ್ಲಿ ಸದಾಕಾಲ ಇರಬೇಕು ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಮುತ್ತಿನ ಅಕ್ಷತೆಯನ್ನ ಭರತನ ಕಾಲಿಗೆ ಹಾಕಿ ನಮಸ್ಕರಿಸಿದ್ಲಂತೆ ಸಿಂಧೂ ದೇವಿ. ಸರಿ, ಅಲ್ಲಿಂದ ಬೀಳ್ಕೊಟ್ಟಿದ್ದಾರೆ. ಅಲ್ಲೊಂದಿಷ್ಟು ಮಧ್ಯದಲ್ಲಿ ರಾಣಿಯರ ವಿಷಯ ಕೂಡ ಇದೆ. ರಾಣಿಯರು ಪರಸ್ಪರ ಸಿಂಧೂ ದೇವಿಯಲ್ಲಿ ಮಾತನಾಡ್ತಾರೆ, ಅವರು ಸತ್ಕರಿಸ್ತಾರೆ, ಉಡುಗೊರೆ ಕೊಡ್ತಾರೆ, ಎಲ್ಲ ಇದೆ. ಅಲ್ಲಿಂದ ನೇರವಾಗಿ ಗಂಗಾದೇವನ ಊರಿಗೆ ಹೋಗ್ತಾರೆ. ಗಂಗಾದೇವ ಭರತ ಚಕ್ರವರ್ತಿ ಬರ್ತಾ ಇದ್ದಾನೆ ಅನ್ನೋ ಸಂದೇಶವನ್ನು ಪಡೀತಾ ಇದ್ದಾಗೆ ಓಡೋಡಿ ಬಂದಿದ್ದಾನೆ. ತಾನೇ ಮೊದಲಾಗಿ ಬಂದಿದ್ದಾನೆ. ಅವನನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿ ತನ್ನ ಊರಿಗೆ, ತನ್ನ ಅರಮನೆ ಕರ್ಕೊಂಡು ಹೋಗಿದ್ದಾನೆ. ಅದರ ನಂತರ ಗಂಗಾ ನದಿಯ ತಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಗಂಗಾದೇವ ಮಾಡ್ತಾನೆ. ಗಂಗಾ ನದಿಯನ್ನು ಕಾವುದವೆಂಬಾಗ ಗಂಗಾದೇವನು ತನ್ನ, ಗಂಗಾ ನದಿಯನ್ನು ಕಾವುದವೆಂಬಾಗ ಗಂಗಾದೇವನು ತನ್ನ, ಸಂಗ ಸಂಪದ ಗೂಡಿ ಬಂದಿದಿರ್ಗೊಂಡ, ಸಂಗ ಸಂಪದ ಗೂಡಿ ಬಂದಿದಿರ್ಗೊಂಡನು ಸಿಂಗಾರಕಾರ ಭಾವನನು, ಆ ಸಿಂಗಾರಕಾರ ಭಾವನನು. ಇನ್ನು 12 ಮೈಲಿ ಇದೆ ಎನ್ನುವಾಗ ಭರತನನ್ನ ಸ್ವಾಗತಿಸಿದಂತ ಗಂಗಾದೇವ ಕರ್ಕೊಂಡು ಹೋಗಿ ಸತ್ಕರಿಸಿ ಗಂಗಾ ನದಿಯ ತಪ್ಪಲಿಗೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲೂ ಅದೇ ಸಂಗತಿ. ಗಂಗಾ ನದಿಯಲ್ಲಿ ಕೂಡ ಒಂದು ಕಿರು ಬೆಟ್ಟ ಇದೆ, ಅದರ ಮೇಲೆ ಜಿನಬಿಂಬಗಳಿವೆ. ಆ ಜಿನಬಿಂಬಗಳ ಮೇಲೆ ಗಂಗಾ ನದಿ ಹರಿದುಕೊಂಡು ಹೋಗ್ತದೆ. ಆದ್ರಿಂದ ಗಂಗಾ ಸ್ನಾನ ಶ್ರೇಷ್ಠವಾದದ್ದು ಅಂತ ಗಂಗೆಯಲ್ಲಿ ಸ್ನಾನ ಮಾಡತಕ್ಕಂಥ ಕೆಲಸವನ್ನ ಭರತೇಶ ಮಾಡಿದ. ಒಂದು ಕ್ಷಣ ತಡೆಯುತ್ತೇನೆ. ಗಂಗಾ ಸ್ನಾನ, ತುಂಗಾಪಾನ ಬಹಳ ಶ್ರೇಷ್ಠವಾದದ್ದು ಅಂತ ಸರ್ವ ಜನಾಂಗದಲ್ಲಿ ನಮ್ಮ ದೇಶದಲ್ಲಿ ಪ್ರಖ್ಯಾತವಾಗಿದೆ. ಅದರಲ್ಲಿಯೂ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಪರಿಹಾರ ಆಗ್ತದೆ. ಬಹುಶಃ ಈಗ ಸ್ವಲ್ಪ ಸ್ವಚ್ಛವಾಗಿದೆ ಅಂತ ಕೇಳಿದ್ದೇನೆ ನಾನು. ಗಂಗೆ ಸ್ವಚ್ಛತೆ ನಡೆದಿದೆ, ಆದ್ರೆ ಒಂದು ಕಾಲಕ್ಕೆ
ಅಲ್ಲಿ ಹೋಗಿ ನೋಡಿದ್ರೆ ಮೂಗು ಮುಚ್ಚಿಕೊಂಡು ಓಡಿ ಬರಬೇಕಾದಂತ ಸ್ಥಿತಿ, ಗಂಗೆಯ ಸ್ಥಿತಿ ಆಗಿತ್ತು. ಗಂಗೆ ಮಲಿನವಾಗಿರತಕ್ಕಂಥದ್ದನ್ನ, ಮಲಿನವಾದದ್ದಲ್ಲ, ಮಲಿನಗೊಳಿಸಿದ್ದನ್ನ ನೆನಪು ಮಾಡಿಕೊಂಡ್ರೆ ಈ ಜನ ಎಷ್ಟು ಒಂದು ರೀತಿಯಲ್ಲಿ ಒಳ್ಳೆಯ ಕೆಲಸವನ್ನ ಮಾಡುವುದರಲ್ಲೂ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಯಾರೋ ಒಬ್ರು ಕೇಳಿದ್ರು. ನಾನು 3 ಜನರ ಮಧ್ಯೆ ಕೂತ್ಕೊಂಡಿದ್ದೆ, ಮಾತಾಡ್ತಾ ಇದ್ದೆ. ಹೌದಾ, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಪರಿಹಾರ ಆಗುತ್ತಾ ಕೇಳಿದ್ರು. ಅದಕ್ಕೆ ಪಕ್ಕದಲ್ಲಿ ಇದ್ದವ್ರಿಗೆ, ನಾನು ಮಾತಾಡ್ತಾ ಇರಲಿಲ್ಲ, ಪಕ್ಕದಲ್ಲಿ ಇದ್ದವ್ರು ಖಂಡಿತ ಆಗ್ತದಪ್ಪ ಅಂದ್ರು. ಅದು ಹೇಗೆ ಕೇಳಿದ್ರು ಈಚೆ ಇಲ್ಲವರು. ಆಚೆ ಇದ್ದವ್ರು ಹೇಳಿದ್ರು, ಏನಿಲ್ಲ, ಮುಳುಗಿದವ ಮೇಲೆ ಹೇಳದಿದ್ರೆ ಸಾಯ್ತು ಆಚೆ ಅಂತ. ಅಲ್ವಾ? ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ ಹೇಗೆ ಕೇಳಿದ್ರೆ, ಮುಳುಗಿದವ ಹೇಳ್ಬಾರ್ದು ಮಾತ್ರ, ಅಲ್ಲಿಗೆ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ. ಆದ್ರೆ ಸಂದೇಶ ಚೆನ್ನಾಗಿಯೇ ಇದೆ. ಯಾಕೆ ಅಂದ್ರೆ ಆ ಗಂಗಾಜಲವನ್ನ ಜಿನಗಂಧೋದಕ ಅಂತ ಯೋಚನೆ ಮಾಡಿ, ಹೇಗೆ ಕನಕ ನಮ್ಮ ಯಾರು ಪಂಡಿತರೆ, ನನಗೆ ನೋಡಿ ಪ್ರಾಯ ಆಯ್ತು, ಮಂಜರಿ ಮದನ ಸುಂದರಿ ಹೇಗೆ ಸಿದ್ಧಚಕ್ರ ಆರಾಧನೆಯನ್ನ ಮಾಡಿ ಜಿನಗಂಧೋದಕವನ್ನ ತನ್ನ ಪತಿ ಮತ್ತು 500 ಮಂದಿ, ಮೈನಾಸುಂದರಿ, ಕ್ಷಮಿಸಿ ಪ್ರಾಯ ಆಯ್ತು ನನಗೆ. ಮೈನಾಸುಂದರಿ ಹೇಗೆ ಆ ಗಂಧೋದಕವನ್ನ ಉಪಯೋಗಿಸಿಕೊಂಡು ಕುಷ್ಠರೋಗವನ್ನು ನಿವಾರಣೆ ಮಾಡಿ, ಗಂಧೋದಕ ಇರತಕ್ಕಂಥ ಶಕ್ತಿ ಎಷ್ಟು ಯೋಚನೆ ಮಾಡಿ. ಆದ್ರಿಂದ ಅಂತಹ ಗಂಧೋದಕ ಇದು ಸಹಜವಾದಂತ ಗಂಧೋದಕ. ಯಾವುದು? ಜಿನಬಿಂಬದ ಮೇಲೆ ಹರಿದು ಬರತಕ್ಕಂಥ ಗಂಗಾ ಜಲ, ಅದು ಗಂಧೋದಕ ಅಂತ ಭಾವಿಸಿಕೊಂಡಾಗ ಕರ್ಮವನ್ನು ನಾಶ ಮಾಡತಕ್ಕಂಥ ಶಕ್ತಿ ಅದರಲ್ಲಿ ಇದೆ ಅನ್ನೋ ಅವಿಶ್ವಾಸ, ನಂಬಿಕೆ, ಸಮ್ಯಕ್ ದರ್ಶನ, ಆ ಅರ್ಥದಲ್ಲಿ ಅಲ್ಲೂ ಕೂಡ ಮಾಡಿದ್ದಾರೆ. ಅಲ್ಲೂ ಮತ್ತೆ ಮನೆಗೆ ಹೋಗಿ ಮಾತುಕತೆ ನಡೆದಿದೆ. ಗಂಗಾದೇವಿಯನ್ನು ಕರೆದು ಅದೇ ಮಾತನ್ನ ಹೇಳಿದ್ದಾರೆ. ನನಗೆ ಇನ್ನೊಬ್ಬಳು ತಂಗಿ ಇದ್ಲು, ಸುಂದರಿ, ಅವಳಿಲ್ಲ ಅಂತಕ್ಕಂಥ ಕೊರತೆ ಇದೆ, ಈಗದು ತುಂಬಿ ಬಂದಿದೆ. ನೀನು ಸುಂದರಿಯಾಗಿ ನನ್ನ ಜೀವನದ ನಿರಂತರವಾದ ಮುಂದಿನ ದಿನಗಳಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಅವಳು ಸಂತೋಷ ಪಡ್ತಾಳೆ, ಅಣ್ಣನಿಂದ ಆಶೀರ್ವಾದವನ್ನ ಪಡೆಯುತ್ತಾಳೆ. ಹಾಗೆ ಇವರನ್ನೆಲ್ಲರನ್ನು ಕೂಡ ಸತ್ಕರಿಸಿ ಅಲ್ಲಿಂದ ಬೀಳ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಮುಂದೆ ಇಷ್ಟೆಲ್ಲ ಆಗಿ ಮತ್ತೆ ಹಲವು ದಿನಗಳವರೆಗೆ ಅವನ ದಿಗ್ವಿಜಯದ ಪ್ರಯಾಣ ಮುಂದಕ್ಕೆ ಹೋಗ್ತದೆ. ಒಂದು ಪ್ರದೇಶಕ್ಕೆ ಬಂದು ನಿಂತಾಗ ಜಯರಾಜ ವರದಿಯನ್ನು ಕೊಟ್ಟಿದ್ದಾನೆ. ಸ್ವಾಮಿ, ಇಲ್ಲಿಗೆ ನಮ್ಮ 6 ಖಂಡಗಳ ಪ್ರಯಾಣ ಮುಗಿದಿದೆ, ಇನ್ಯಾವ ಪ್ರದೇಶಕ್ಕೂ ನಾವು ಹೋಗಬೇಕು ಅಂತಿಲ್ಲ. ಷಟ್ಖಂಡಗಳನ್ನು ಕೂಡ ನಾವು ವಿಹರಿಸತಕ್ಕಂತ ದಂಡಯಾತ್ರೆಯನ್ನು ಕೈಗೊಳ್ಳುವಂತ ಕ್ರಿಯೆ ಪೂರ್ಣವಾಗಿದೆ ಅಂತಕ್ಕಂಥ ಸಂದೇಶವನ್ನ ಜಯರಾಜ ಕೊಡುತ್ತಾನೆ. ಎಲ್ರಿಗೂ ಬಹಳ ಸಂತೋಷ ಆಗ್ತದೆ. ಅಲ್ಲಿಗೆ ನಮ್ಮ ಚಕ್ರವರ್ತಿ ಷಟ್ಖಂಡಾಧಿಪತಿಯಾಗಿದ್ದಾನೆ, ಮೊದಲೇ ಆಗಿದ್ದಾನೆ, ಮತ್ತೊಮ್ಮೆ ಅದು ನಿರೂಪಿಸಲ್ಪಟ್ಟಿದೆ ಅಂತ ಹೇಳಿದಾಗ ಇನ್ನೇನು ಅಂತ ಕೇಳಿದ. ಆಗ ಮಂತ್ರಿ ಬುದ್ಧಿಸಾಗರನೆ ಮೊದಲಾದವರು ಹೇಳಿದರು, ಸ್ವಾಮಿ, ಇಷ್ಟಾದ್ರೆ ಸಾಲದು, ನಾವು ಮಾಡಿರತಕ್ಕಂಥ ಈ ಸಾಧನೆ ದಾಖಲಿಸಲ್ಪಡಬೇಕು ಅಂದ್ರೆ ಇಲ್ಲೇ ಸ್ವಲ್ಪ ದೂರದಲ್ಲಿ ವೃಷಭಾಚಲ ಅಂತಕ್ಕಂಥ ಪರ್ವತ ಇದೆ, ಒಂದು ಬೆಟ್ಟ ಇದೆ. ಆ ಪರ್ವತದ ಮೇಲೆ ನಾವು ಶಾಸನವನ್ನ ಬರೆಸಬೇಕು. ಇದು ಪದ್ಧತಿ, ಇದು ಕ್ರಮ, ಇದು ಪರಂಪರೆ. ಆದ್ದರಿಂದ ನಾವೆಲ್ಲರೂ ಕೂಡ ವೃಷಭಾಚಲ ಬೆಟ್ಟದ ಬಳಿಗೆ ಹೋಗ್ಬೇಕು ಅಂತ. ಸರಿ, ಸಮಸ್ತ ಸೇನೆಯು ಕೂಡ ವೃಷಭಾಚಲದ ಬಳಿಗೆ ತೆರಳಿದೆ. ವೃಷಭಾಚಲದ ಬುಡದಲ್ಲಿ ಸೇನೆ ಬೀಡು ಬಿಟ್ಟಿದೆ. ಈಗ ಭರತೇಶ ವೃಷಭಾಚಲದ ಮೇಲೆ ಹೋಗಿ ಅಲ್ಲಿ ಶಾಸನವನ್ನ ಬರೆಸಬೇಕು. ಬಹಳ ಉತ್ಸಾಹದಿಂದ ವಿಜಯ ಪರ್ವತ ಎಂಬ ಆನೆಯನ್ನು ಏರಿಕೊಂಡು ಆ ಪರ್ವತವನ್ನು ಏರ್ತಾನೆ. ಏರುವಾಗ ಅವನ ಮನಸ್ಸಿನಲ್ಲಿ ಆಗುತ್ತಿರುವ ಭಾವನೆಯನ್ನು ಕೇಳಿದ್ರೆ, ಯಾರೂ ಮಾಡದೇ ಇರತಕ್ಕಂಥ ಕೆಲಸವನ್ನು ಈ ಹೊತ್ತಿನಲ್ಲಿ ನಾನು ಮಾಡಿದ್ದೇನೆ, ಹೋಗುವುದು ಬರೆಸುವುದು ಅಷ್ಟೇ ಅಂತ. ಆದ್ರೆ ಬಹಳ ಸೂಕ್ಷ್ಮವಾಗಿ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ಈ ಹೊತ್ತಿಗೆ ಭರತೇಶ ಒಂದಿಷ್ಟು ಅಹಂಕಾರಿಯಾಗಿದ್ದ. ಗುಳ್ಳಕಾಯಿ ಹಚ್ಚಿ ನೆನಪಾಗ್ತಾಳೆ. ಚಾವುಂಡರಾಯ ಎಷ್ಟು ಒಳ್ಳೆಯ ಕೆಲಸ ಮಾಡಿದವನು, ಬಹಳ ಶ್ರೇಷ್ಠ. ಆದ್ರೆ ಎಲ್ಲೋ ಒಂದು ಕಡೆ ಶ್ರೇಷ್ಠನಿಗೂ ಕನಿಷ್ಠತೆ ಕಾಡುತ್ತದೆ. ಆದ್ದರಿಂದ ಚಾವುಂಡರಾಯನಿಗೂ ಮಾನಕಷಾಯ ಅಂಟಿಕೊಂಡ ಹಾಗೆ ಭರತನಿಗೂ ಅಂಟಿಕೊಂಡಿತ್ತು. ಸಣ್ಣ ಸಣ್ಣ ಘಟನೆಗಳನ್ನ ನೆನಪು ಮಾಡಿಕೊಡ್ತೇನೆ ನಿಮಗೆ. ಮಾಗಧನನ್ನ ಎದುರಿಸುವ ಸಂದರ್ಭದಲ್ಲಿ ಭರತ ಹೇಗಿದ್ದ, ಅವನು ಆಡಿದ ಮಾತುಗಳು ಹೇಗಿತ್ತು ಯೋಚನೆ ಮಾಡಿ. ವಿನಮೆಯಲ್ಲಿ ಮಾತನಾಡುವಾಗ ಭರತ ಹೇಗಿದ್ದ ಒಂದು ಕ್ಷಣ ನೆನಪು ಮಾಡಿ. ಶಿಲಾತ ಆವರ್ತರನ್ನ ದಂಡಿಸುವಾಗ ಹೇಗಿದ್ದ ಒಂದು ಕ್ಷಣ ನೆನಪು ಮಾಡಿ. ಅವನ ಧ್ವನಿ, ಅವನ ಅಹಂಕಾರ, ಎಲ್ಲೋ ಒಂದು ಕಡೆ ಭರತ ಚಕ್ರವರ್ತಿಗೆ ಮಾನಕಷಾಯ ಕಾಡ್ತಾ ಇದ್ದದ್ದು ಸತ್ಯ. ಅದೇ ಮಾನಕಷಾಯದೊಂದಿಗೆ ವಿಜಯ ಪರ್ವತ ಎಂತಕ್ಕಂಥ ಆನೆಯನ್ನು ಏರಿಕೊಂಡು ವೃಷಭಾಚಲದ ಮೇಲೆ ಹೋಗಿದ್ದಾನೆ. ಹೋಗುವಾಗ ಅವನ ಆಲೋಚನೆ ಏನಿತ್ತು, ಅಲ್ಲಿ ಹೋಗುವುದು, ಅಲ್ಲಿ ಬಂಡೆಯ ಮೇಲೆ ಎಷ್ಟು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬೇಕಾದರೂ ಬರೆಸಬಹುದು, ಬರೆಸ್ಬಿಡುವುದು ಅಂತ ಯೋಚನೆ ಮಾಡ್ತಲೇ ಹೋಗಿದ್ದ. ಹೋಗಿ ವೃಷಭಾಚಲದ ಮೇಲೆ ಹೀಗೆ ನೋಡ್ತಾನೆ. ಯಬ್ಬಾ,
ರೋಮಾಂಚನ ಆಯಿತು. ಯಾಕೆ ಅಂದ್ರೆ ಇವನ ಸಾಧನೆ ಬಿಡಿ, ಭಾ ಅಂತ ಒಂದು ಅಕ್ಷರ ಬರೀಲಿಕ್ಕೂ ಜಾಗ ಇಲ್ಲದೆ ಇರುವಷ್ಟು ಈ ಹಿಂದೆ ಚಕ್ರವರ್ತಿಗಳಾದವರು ಬರೆಸಿ ಹೋದ ಶಾಸನ ಅಲ್ಲಿತ್ತಂತೆ. ಒಂದು ಅಕ್ಷರ ಬರೀಲಿಕ್ಕೂ ಜಾಗ ಇಲ್ಲದೆ ಇರುವಷ್ಟು. ಪಂಪ ಇದನ್ನು ಬಹಳ ಚೆನ್ನಾಗಿ ಬರೀತಾನೆ. ಗರ್ವರಸ ಸೋರಿದುದು ಅಂತ ಹೇಳ್ತಾನೆ. ಅಹಂಕಾರ ಛರ್ರಂತ ಇಳಿದು ಹೋಗ್ಬಿಡ್ತು ಭರತನಿಗೆ. ಯಾಕೆಂದ್ರೆ ಅಯ್ಯೋ ನಾನೇನು ಮಹಾ, ನನಗಿಂತ ಮೊದಲೇ ಎಷ್ಟೋ 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 ಜನ ಸಾಕ್ಷಿ ಇದೆಯಲ್ಲ, ಎಷ್ಟೋ ಜನ ಷಟ್ಕಂಡಾಧಿಪತಿಗಳಾಗಿ ಹೋಗಿದ್ದಾರೆ. ಯಾರೋ ಕೆಲವರು ಮೊನ್ನೆ ಪ್ರಶ್ನೆ ಮಾಡಿದ್ರು, ಯಾಕಂದ್ರೆ ನಾವು ಆನ್ಲೈನ್ ನಲ್ಲಿ ಈ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ ಭರತೇಶ್ ವೈಭವ. ಆಗ ಯಾರೋ ಕೇಳಿದ್ರು, ಹಿಂದೆ ಅಂದ್ರೆ ಭರತ ಚಕ್ರವರ್ತಿಯ ಮೊದಲ ಚಕ್ರವರ್ತಿ ಅಲ್ವಾ, ಹಿಂದೆ ಅಂದ್ರೆ ಎಲ್ಲಿಗೆ ಹೋಗ್ತೀರಿ ಅಂತ. ನಾನು ಹೇಳಿದೆ ಭೂತಕಾಲದ ತೀರ್ಥಂಕರರು ಇಲ್ವಾ ಅಂತ ಕೇಳಿದೆ. ಭೂತಕಾಲ ಅಂತ ಒಂದು ಇದೆಯಲ್ಲ, ಭೂತಕಾಲದ ತೀರ್ಥಂಕರರು ಇದ್ದಾರೆ ಅಂತ ಹೇಳಿದ್ಮೇಲೆ ಭೂತಕಾಲದ ಚಕ್ರವರ್ತಿಗಳು ಇರಲೇಬೇಕಲ್ಲ. ಆದ್ದರಿಂದ ಕಾಲ ಇದೆ, ಕಾಲ ಬಹಳ ಹಿಂದಿನಿಂದ ಸಾಗ್ತಾ ಬಂದಿದೆ. ಆ ಭೂತಕಾಲದ ತೀರ್ಥಂಕರರು ಅದರ ಮೇಲೆ ಬರ್ಸಿ 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 ಹೋಗಿದ್ದಾರೆ. ಈ ಬರೆಯುವುದೊಂದು ಅಭ್ಯಾಸ ಜೋರು ಉಂಟು ನಮ್ಗೆ. ಪ್ರವಾಸ ಹೋದಲ್ಲೆಲ್ಲ ಈ ಮಕ್ಕಳು ಬರೆಯುವುದು, ಡೆಸ್ಕಿನಲ್ಲಿ ಬರೆಯುವುದು, ಗೋಡೆಯಲ್ಲಿ ಶೌಚಾಲಯದಲ್ಲಿ ಬರೆಯುವುದು. ನೀವು ಮೂಡುಬಿದ್ರೆಗೆ ಬರಬೇಕು, ಅಲ್ಲೊಂದು ಅರಮನೆ ಇದೆ, ಚೌಟರ ಅರಮನೆ, ಹಿಂದಿನ ಅರಮನೆ. ಆ ಅರಮನೆಯ ಎದುರು ಭಾಗದಲ್ಲಿ ಒಂದು ಬಹಳ ಪ್ರಾಚೀನವಾದಂತ ಒಂದು ಬಾಗಿಲಿದೆ, ಅರಮನೆ ಬಾಗಿಲು ಅಂತ ಹೆಸರು. ಪಾಪ ಇತ್ತೀಚೆಗೆ ಆ ಮನೆತನದವರೊಬ್ರು ಚಂದ ಇರಲಿ ಅಂತ ಅದಕ್ಕೆ ಬಹಳ ಚಂದ ಮಣ್ಣಿನ ಗಾರೆ ಮಾಡಿಸಿ ಎಲ್ಲ ಮಾಡಿಸಿಟ್ರು. 4 ದಿವಸದೊಳಗೆ ಕಾಲೇಜಿನ ಮಕ್ಕಳೆಲ್ಲ ಅದರಲ್ಲಿ ಬರೆದು 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 ಸರ್ವನಾಶ ಮಾಡಿ ಹೋದ್ರು. ಮಾಡಿಸುವವರು ಯಾರಿಲ್ಲ, ಮಾಡಿದ್ರು ಅದನ್ನ ಕೆಡಿಸ್ತಾರಲ್ಲ. ಇದರನ್ನು ಏನ್ ಮಾಡು, ವಿಘ್ನ ಸಂತೋಷಿಗಳು ಅಂತ ಹೇಳ್ತೇವೆ ನಾವು. ಆದ್ದರಿಂದ ಹಾಗೆ ಬರೆಯುವುದರಲ್ಲಿ ನಮ್ಗೆ ಆಸಕ್ತಿ. ನಾನು ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಏನು ಅಂದ್ರೆ ನಾವು ಯಾರು ಮಹಾನ್ ಕೆಲಸಗಳನ್ನ ಮಾಡಿದ್ದಾರೋ ಅವರೆಂದೂ ತಮ್ಮ ಹೆಸರುಗಳನ್ನ ಬರೆಯಲಿಲ್ಲ, ನೆನ್ಪಿಟ್ಕೊಳ್ಬೇಕು. ಭಗವಾನ್ ಬಾಹುಬಲಿ ಸ್ವಾಮಿಯನ್ನ ಕೆತ್ತಿದ ಶಿಲ್ಪಿ ತನ್ನ ಹೆಸರು ಬರೀಲೇ ಇಲ್ಲ, ಎಲ್ಲೂ ಕೂಡ ಬರೀಲಿಲ್ಲ. ಅದು ಮಹಾನ್ ಮಹಾನ್ ಯಾರಲ್ಲ ಮಾಡಿದ್ದಾರೆ, ಅವ್ರು ಯಾರು ಹೆಸರು ಬರೀಲೇ ಇಲ್ಲ. ಅವರ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿದಿದ್ದ. ಏನೋ ಮಾಡದೇ ಇರೋರು ಬರೀಲಿಕ್ಕೆ ಪ್ರಯತ್ನ ಮಾಡೋದು ಅಂತ ಬಿಡಿ. ಇಲ್ಲಿ ಭರತ ಚಕ್ರವರ್ತಿ ಸಾಧನೆ ಮಾಡಿದ್ದಾನೆ, ಬರೀಬೇಕಲ್ಲ. ಈಗ ಅದನ್ನ ಯೋಚನೆ ಮಾಡ್ತಾನೆ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಕೊನೆಗೆ ಕಾಲ ಕಾಲದೊಳಾದ ಚಕ್ರವರ್ತಿಗಳಂಕ ಮಾಲೆಯ ಬರೆಸುವರಲ್ಲಿ, ಕಾಲ ಕಾಲದೊಳಾದ ಚಕ್ರವರ್ತಿಗಳಂಕ ಮಾಲೆಯ ಬರೆಸುವರಲ್ಲಿ, ಶೈಲವೆಲ್ಲವೂ ಲೋಪಿ ತುಂಬಿರೆ ನೋಡಿ, ಶೈಲವೆಲ್ಲವೂ ಲಿಪಿ ತುಂಬಿರೆ ನೋಡಿ, ನೃಪಾಲನ ಗರ್ವ ಸೋರಿದುದು, ನೃಪಾಲನ ಗರ್ವ ಸೋರಿದುದು. ವೃಷಭಾಚಲದಲ್ಲಿ ಬಂದು ಹಿಂದಿನ ಚಕ್ರವರ್ತಿಗಳ ಅಂಗಮಾಲೆಯನ್ನೆಲ್ಲ ನೋಡಿದಂತಹ ಭರತ ಚಕ್ರವರ್ತಿಯ ಅಹಂಕಾರ ಸಂಪೂರ್ಣವಾಗಿ ಇಳಿದು ಹೋಗಿದೆ. ಈಗ ವಿನೀತ ಭಾವದಿಂದ ನೋಡಿ ಮಂತ್ರಿಗಳನ್ನ ಕೇಳ್ತಾನೆ, ಏನು ಮಾಡೋಣ ಸ್ವಾಮಿ? ಬರೆಯದೇ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ದಿಗ್ವಿಜಯ ಮಾಡಿದ್ದು ಹೌದಲ್ಲ, ಸಾಧನೆ ಮಾಡಿದ್ದು ಹೌದಲ್ಲ, ಚಕ್ರವರ್ತಿಗಳಾದದ್ದು ಹೌದಲ್ಲ. ಆದ್ದರಿಂದ ಅದನ್ನ ದಾಖಲಿಸುವ ಕೆಲಸವನ್ನು ನಾವು ಮಾಡಲೇಬೇಕಾಗುತ್ತೆ. ಏನ್ ಮಾಡೋಣ ಏನ್ ಮಾಡೋಣ ಅಂತ ಹೇಳಿ ಕೊನೆಗೆ ವಜ್ರಶಾಸನ ಅಂತಕ್ಕಂಥ ತನ್ನ ಬರೆಯುವ ಕರಣಿಕ, ಬರೆಯುವ ವ್ಯಕ್ತಿ ವಜ್ರಶಾಸನ ಅಂತ ಅವನ ಹತ್ರ ಕರೆದು ಹೇಳಿದ, ನೋಡು, ಒಂದು ಸಲ ಮೇಲ್ಮೇಲೆ ಓದಿ ನೋಡು, ಯಾರಾದರೂ ತಮ್ಮ ಹೆಸರಿನ ಮುಂದೆ ತಮ್ಮ ಪ್ರಶಸ್ತಿ, ತಮ್ಮ ಹೊಗಳಿಕೆ, ತಮ್ಮ ಪ್ರಶಂಸೆಗೆ ಬೇಕಾಗಿ ಏನಾದ್ರು ಬರೆದಿದ್ರೆ ಅದನ್ನ ಅಳಿಸು. ಅವರ ಹೆಸರಿಗೆ ತೊಂದರೆ ಆಗಬಾರದು. ಆದ್ರೆ ಅವರು ತಮ್ಮನ್ನ ಹೊಗಳುವುದಕ್ಕೋಸ್ಕರ ಬರೆದಿರ್ತಕ್ಕಂಥ ಸಾಲುಗಳಿದ್ರೆ ಅದನ್ನು ಅಳಿಸಿ, ಎಷ್ಟು ಕಡಿಮೆ ಶಬ್ದಗಳಲ್ಲಿ, ಕಡಿಮೆ ಅಕ್ಷರಗಳಲ್ಲಿ ಬರೀಲಿಕ್ಕೆ ಸಾಧ್ಯವೋ ಅಷ್ಟರಲ್ಲಿ ನಮ್ಮನ್ನು ಬರೀಬೇಕು ಅಂತ ಸೂಚನೆಯನ್ನು ಕೊಟ್ಟ. ಹಾಗೆಯೇ ಹೋಗಿ ಬರೆದ್ರು. ಈಗ ಸವಾಲಿರೋದು ವಜ್ರಶಾಸನದ್ದು ಅಲ್ಲ, ಭರತ ಚಕ್ರವರ್ತಿಯದ್ದು ಅಲ್ಲ, ರತ್ನಾಕರ ವರ್ಣಿಯದ್ದು. ಯಾಕೆ ಹೇಳಿ? ಕಥಾನಾಯಕನಾದಂತಹ ಭರತ ಚಕ್ರವರ್ತಿಯ ಶಾಸನವನ್ನ ಸರಿಯಾಗಿ ಬರೆಯದಿದ್ರೆ ತನ್ನ ಕಥಾನಾಯಕನಿಗೆ ಗೌರವ ಸಲ್ಲೋದಿಲ್ಲಲ್ಲ. ಅದಕ್ಕೆ ಎಷ್ಟು ಜಾಣತನ ಉಪಯೋಗಿಸ್ತಾನೆ ರತ್ನಾಕರ ಅಂದ್ರೆ ನೋಡಿ, ಮುಂದಿನ ಪದ್ಯ ಶಾಸನ ಹೇಗೆ ಬರೆದ್ರು ಅಂತ ಹೇಳ್ತಕ್ಕಂಥದ್ದೇ ಅಲ್ಲಿರುವಂತಹ ವಾಕ್ಯ. ಎಷ್ಟು ಜಾಣತನ ಉಪಯೋಗಿಸ್ತಾನೆ ನೋಡಿ. ಹುಂಡಾವ ಸರ್ಪೇಣಿ ಕಾಲಾದಾದಿಯೋಳು ಷಟ್ಕಂಡಾವ ಭರತ ಚಕ್ರೇಶ, ಹುಂಡಾವ ಸರ್ಪೇಣಿ ಕಾಲಾದಾದಿಯೋಳು ಷಟ್ಕಂಡಾವ ಭರತ ಚಕ್ರೇಶ, ಚಂಡನಾಳ್ದನು ಸುಮಂಗಲ ಮಹಾಶ್ರೀ ಚಂಡ
ಶ್ರೀಮಂಡನಮಸ್ತು ಹಿ ಸ್ವಾಹ ಶ್ರೀಮಂಡನಮಸ್ತು ಹಿ ಸ್ವಾಹ. ಇಷ್ಟೇ ಬರ್ದದ್ದಿಷ್ಟೇ. ಎಷ್ಟು ಅಂದ್ರೆ ಹಾಡಿದಷ್ಟು. ಸಾತ್ವಿಕ ಎಷ್ಟು ಹಾಡಿದ್ನ ಅಷ್ಟೇ, 4 ಸಾಲು. ಆದರೆ ಅದರಲ್ಲಿ ಜಾಣತನ ಏನು ಅಂತ ನೀವು ಕೇಳಿದ್ರೆ, ಅವನ್ ಬರ್ದದ್ದೇನು, ಬೇರೆ ಕಾಲದಲ್ಲಿ ಒಳ್ಳೆಯ ಕಾಲದಲ್ಲಿ ಎಂತೆಂಥ ಮಹಾನುಭಾವರೆಲ್ಲ ಷಟ್ಕಂಡಾಧಿಪತಿಗಳಾಗಿ ದಿಗ್ವಿಜಯನ ಮುಗಿಸಿಕೊಂಡು ಚಕ್ರವರ್ತಿಗಳಾಗಿರಬಹುದು. ಆದರೆ ಕೆಟ್ಟದ್ದರಲ್ಲಿ ಕೆಟ್ಟ ಕಾಲವೆನಿಸಿಕೊಂಡಿರ್ತಕ್ಕಂಥ ಹುಂಡಾವಸರ್ಪಿಣಿ ಕಾಲದಲ್ಲಿ ಒಬ್ಬ ಮನುಷ್ಯ ಚಕ್ರವರ್ತಿ ಆಗುವುದು ಅಸಾಧ್ಯ. ಅಂಥದ್ರಲ್ಲಿ ನಮ್ಮ ಕಥಾನಾಯಕನಾದಂತಹ ಭರತೇಶ ಹುಂಡಾವಸರ್ಪಿಣಿ ಕಾಲದಲ್ಲಿ ಚಕ್ರವರ್ತಿಯಾದ, ಷಟ್ಕಂಡಾಧಿಪತಿಯಾದ ಅಂತ ಬರೆಸಿಬಿಟ್ಟ. ಅವನಲ್ಲಿ ಬರೆಸಿದ್ನೋ ಇಲ್ಲೋ ಗೊತ್ತಿಲ್ಲ, ರತ್ನಾಕರ ಇಲ್ಲಿ ಬರೆಸ್ತಾನೆ. ಯಾಕೆಂದ್ರೆ ತನ್ನ ಕಥಾನಾಯಕನನ್ನು ಮೆರೆಸುವ ದೃಷ್ಟಿಯಿಂದ ಬರೆಸಿದ. ಒಂದು ರೀತಿಯಲ್ಲಿ ವಾಸ್ತವೂ ಹೌದು. ಹುಂಡಾವಸರ್ಪಿಣಿ ಕಾಲದಲ್ಲಿ ಅದ್ಭುತವಾದ ಸಾಧನೆ ಮಾಡಿದ ಭರತೇಶ ಅಂತ ಬರೆದು ಅಲ್ಲಿಂದ ಕೆಳಗಿಳಿದಿದ್ದಾನೆ. ಈಗ ಚಕ್ರವರ್ತಿ ಅತ್ಯಂತ ಸಾತ್ವಿಕನಾಗಿದ್ದಾನೆ, ಯಾಕಂದ್ರೆ ಇದ್ದ ಅಹಂಕಾರ ಎಲ್ಲ ಹೋಗಿದೆ. ಇಷ್ಟೊತ್ತಿಗೆ ಸಭೆ ಸೇರಿದ್ದಾರೆ. ಆಗ ಎಲ್ಲ ಮಂತ್ರಿಗಳು ಎಲ್ಲರೂ ಕೈ ಮುಗಿತಾ ಇದ್ದಾರೆ. ಏನು ಕೇಳಿದ, ಸ್ವಾಮಿ, ಅಯೋಧ್ಯೆಯಿಂದ ಹೊರಟು ಹತ್ತಿರ 60,000 ವರ್ಷಗಳು ಆಯ್ತು ದಿಗ್ವಿಜಯಕ್ಕೆ ಬಂದು. ನಿಮಗೆ ತೊಂದರೆ ಇಲ್ಲ, ಯಾಕಂದ್ರೆ ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗಿದ್ದಾರೆ. ಆದರೆ ನಮಗೆ ಸೈನಿಕರಿಗೆ ನಮ್ಮ ಹೆಂಡತಿ ಮಕ್ಕಳೆಲ್ಲ ಮನೆಯಲ್ಲಿ ಇದ್ದಾರೆ. ಆದ್ದರಿಂದ ಷಟ್ಕಂಡಾಧಿಪತಿ ಆದ್ರಲ್ಲ, ದಿಗ್ವಿಜಯ ಮುಗೀತಲ್ಲ, ಅಯೋಧ್ಯೆ ಕಡೆಗೆ ಹೋಗೋಣವಾ ಅಂತ ಕೇಳಿ. ಓಹೋ, ಇನ್ನು ಉಳಿದಿರುವುದು ಅದೊಂದೇ ಕೆಲಸ, ನಿಮ್ಮ ಆಕಾಂಕ್ಷೆಗಳನ್ನು ಈಡೇರಿಸಬೇಕಾಗಿದೆ. ಆದ್ರಿಂದ ಹೊರಡಲಿ ಸೇನೆ ಅಯೋಧ್ಯೆಯ ಕಡೆಗೆ ಅಂತ ಡಂಗುರ ಹೊಡಿಸಿಯೇ ಬಿಟ್ಟ. ತಕ್ಷಣ ಅಯೋಧ್ಯೆಯ ಕಡೆಗೆ ಸೇನೆ ಅತ್ಯಂತ ರಭಸವಾಗಿ ಹೋಗ್ತಾ ಇದೆ. ಯಾಕಂದ್ರೆ ಮನೆಗೆ ಹೋಗೋದಲ್ವಾ. ಈ ನಾನು ಶಿಕ್ಷಣ ಇಲಾಖೆದೊಂದು ವಿಡಿಯೋ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಬಾ ಮಗು ಶಾಲೆಗೆ ಅಂತ ಒಂದು ಮಾಡಿ ಮಕ್ಕಳು ಶಾಲೆಗೆ ಓಡಿ ಬರುವುದು, ಅದು ವಿಡಿಯೋದಲ್ಲಿ ಮಾತ್ರ. ನಿಜವಾಗಿ ಮಕ್ಕಳು ಓಡಿ ಬರುವುದಲ್ಲ, ಓಡಿ ಹೋಗುವುದು. ಮನೆಗೆ ಓಡುವಾಗ ಓಡಿ ಹೋಗ್ತಾರೆ, ಶಾಲೆಗೆ ಬರುವಾಗ ಸಹಜವಾಗಿದೆ. ಆದ್ರೆ ವಿಡಿಯೋದಲ್ಲಿ ಹಾಗೆ ಮಾಡಿದ್ದಾರೆ, ಶಾಲೆಗೆ ಓಡಿ ಬರ್ತಾರೆ ಮಕ್ಕಳು ಅಂತ. ಸಹಜ ಇದೆ, ಸರಿ ಇದೆ, ಪ್ರಶ್ನೆ ಇಲ್ಲ. ಹಾಗೆ ಈಗ ಅಯೋಧ್ಯೆಯ ಕಡೆಗೆ ಎಲ್ಲರ ದಾವತ್ತ ತಮ್ಮ ಮನೆ ಸೇರಿಕೊಳ್ಬೇಕು ಅಂತಕ್ಕಂಥ. ಆದ್ರೆ ಅಷ್ಟು ಸುಲಭದಲ್ಲಿ ಮನೆ ಸೇರಿಕೊಳ್ಳೋದಿಲ್ಲ, ಪ್ರಶ್ನೆ ಬೇರೆ. ಆದ್ರೂ ಹೋಗ್ತಾ ಇದ್ದಾರೆ ಎಲ್ಲರೂ ಉತ್ಸಾಹ. ಯಾಕಂದ್ರೆ ಇನ್ನು ಯುದ್ಧದ ಪ್ರಶ್ನೆ ಇಲ್ಲ, ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ಬೇಕಾದ್ರೆ ಬಂತು ವಿಜಯಾರ್ಥ ಪರ್ವತ ಬಂತು. ಅಲ್ಲಿ ಒಂದು ಕಡೆಯಿಂದ 400 ಹೆಣ್ಣು ಮಕ್ಕಳನ್ನ ತಂದು ಕಾಯ್ತಾ ಇದ್ರಂತೆ ಭರತ ಚಕ್ರವರ್ತಿಗೆ. ಇನ್ನೊಂದು ಕಡೆಯಿಂದ 2,000 ಕೇಚರ ಕನ್ಯೆಯರನ್ನ ವಿಜಯಾರ್ಥ ದೇವ ತಂದು ಒಪ್ಪಿಸಿದ ಅಂತ ಹೇಳಿದ್ನಲ್ಲ. 96,000 ಸುಮ್ಮನೆ ಆಗುದಿಲ್ಲ ಅಂತ. ಆದ್ದರಿಂದ ಹೀಗೆ ಹೋದಲ್ಲೆಲ್ಲ ಭರತ ಚಕ್ರ ರಾಜ ಬಹುವಲ್ಲಭ ಅಂತ ಹೇಳುದು ನಾವು. ರಾಜನಾಗಿರ್ತಕ್ಕಂಥವನಿಗೆ ಅದು ಅನಿವಾರ್ಯ. ಆದ್ದರಿಂದ ವಿವಾಹಗಳು ಆಗ್ತವೆ. ಅದೆಲ್ಲವನ್ನ ಸ್ವೀಕರಿಸಿದ್ದಾನೆ. ಮತ್ತೆ ತಮಿಶ್ರ ಗುಹೆಯ ಮೂಲಕ ದಕ್ಷಿಣಕ್ಕೆ ಬಂದಿದ್ದಾರೆ. ಬಂದು ಪುನಃ ಗಗನವಲ್ಲಭಪುರ ರತನೂಪುರದ ಹತ್ತಿರ ಇಲ್ಲಿ ಬಿಡಬೇಕು ಸೇನೆ ಅಂದ. ಏನೋ ನಿರೀಕ್ಷೆ ಉಂಟು ಅವನಿಗೆ, ಉಂಟು. ಯಾವಾಗ ಭರತ ಚಕ್ರವರ್ತಿ ಗಗನವಲ್ಲಭಪುರ ರತನೂಪುರದ ಸಮೀಪದಲ್ಲಿ ಒಂದು ಬೀಡು ಬಿಟ್ಟಿದ್ದಾನೆ ಎನ್ನುವ ಸಂಗತಿ ತಿಳಿಯಿತೋ, ಇಲ್ಲಿ ಎಲ್ಲರೂ ಎಚ್ಚರಾದರು. ವಿನಮಿ, ಮಂತ್ರಿ ಎಲ್ಲರೂ ಎಚ್ಚರಾದರು. ಎಲ್ಲರೂ ಮಾತಾಡಿಕೊಂಡ್ರು. ಮತ್ತೆ ಮರಳಿ ಬಂದಿದ್ದಾನೆ, ಸುಭದ್ರೇನವನಿಗೆ ಕೊಡುವುದೊಳ್ಳೆದು, ಇಲ್ಲದಿದ್ರೆ ಗ್ರಹಚಾರ ಉಂಟು. ಆದ್ರಿಂದ ಹೋಗಿ ಅಣ್ಣನಿಗೆ ಹೇಳೋಣ ಅಂತ ಎಲ್ಲರೂ ಕೂಡ ವಿನಮಿ ಇದ್ದಲ್ಲಿಗೆ ಓಡಿದ್ದಾರೆ. ಕ್ಷಮಿಸಿ, ನಮಿ ಇದ್ದಲ್ಲಿಗೆ ಓಡಿದ್ದಾರೆ. ನಮಿ ಇದ್ದಲ್ಲಿಗೆ ಓಡಿ ಹೇಳಿದ್ರು, ಅಣ್ಣ ಬಂದಿದ್ದಾನೆ ಭರತೇಶ, ಬಿಡು ಬಿಟ್ಟಿದ್ದಾನೆ, ಈಗಲಾದ್ರೂ ಏನಾದ್ರೂ ಮನಸ್ಸು ಮಾಡಿ ಅವನಿಗೆ ಕೊಡೋದು. ಆಗುದಿಲ್ಲ. ಅವನು ಒಂದೇ ಮಾತು, ಏನ್ ಮಾಡೋದು? ಮಂತ್ರಿ ವಿನಮಿ ಮೊದಲಾದವರೆಲ್ಲ ಉಪಾಯ ಮಾಡಿ ಮೆಲ್ಲ ಹಿಂದಿನ ಬಾಗಿಲಿನಿಂದ ಹೋಗಿ ಯಶೋಭದ್ರೆ ಇದ್ದಲ್ಲಿಗೆ ಹೋದ್ರು. ಅಮ್ಮ, ಈಗ ನೀನೇ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾಕೆ ಅಂದ್ರೆ ನಮಿ ಹೇಳಿದ್ದು ಕೇಳೋದಿಲ್ಲ. ಸುಭದ್ರೆಯನ್ನ ಭರತನಿಗೆ ಕೊಟ್ಟು ಮದುವೆ ಮಾಡೋಣ ಅಂದ್ರೆ ಒಪ್ಪುದಿಲ್ಲ ಅವನು. ನೀನೇನಾದ್ರೂ ಮಾಡ್ಬೇಕು, ಗೊತ್ತಿಲ್ಲ ನನಗೆ, ಇಲ್ಲದ್ರೆ ಎಲ್ಲ ಅನಾಹುತಗಳೇ ನೀರ್ ಕಾರಣ ಆಗ್ತಿ ಅಂತ ಅಮ್ಮನಿಗೆ ಹೇಳಿ ಹೋಗ್ಬಿಟ್ರು. ಅಮ್ಮ ನಮಿಗೆ ಬರ್ಲಿಕ್ಕೆ ಹೇಳಿದ್ದಾಳೆ. ನಮಿಯೂ ಬಂದ. ಅಮ್ಮ ಏನೋ ಬರ್ಲಿಕ್ಕೆ ಹೇಳಿದ್ದಾಳೆ, ಕೇಳೋಣ ಅಂತ ತಾವಿಸಿ ಬಂದಿದ್ದಾನೆ. ಕೂತ್ಕೊಳಿಸಿ ಹೇಳ್ತಾಳೆ, ಮಗು, ಈ ಹೊತ್ತಿನಲ್ಲಿ ಹಠ ಮಾಡುವುದು ಸರಿಯ ಹೇಳು? ಯಾಕಮ್ಮ? ಸುಭದ್ರೆ ಭರತ ಚಕ್ರವರ್ತಿಯ ಹಕ್ಕಿನ ಹೆಣ್ಣು, ಪಟ್ಟ ಮಹಿಷಿ ಆಗಬೇಕಾದವಳು. ಅವನು ಕೇಳುವುದರಲ್ಲಿ ತಪ್ಪಿಲ್ಲ, ಅಥವಾ ಅಪೇಕ್ಷೆ ಪಡೋದ್ರಲ್ಲಿ ತಪ್ಪಿಲ್ಲ. ಅದರ ಜೊತೆಗೆ ಇನ್ನೊಂದು ವಿಷಯ ನೆನಪಿಟ್ಕೋ, ಸುಭದ್ರೆ ಭರತ ಚಕ್ರವರ್ತಿಯನ್ನು ವಿವಾಹವಾಗುವ ಪಟ್ಟಮಹಿಷಿಯಾಗುವ ಹೆಣ್ಣು ಎನ್ನುವುದು ಲೋಕಕ್ಕೆ ಗೊತ್ತಿರೋದ್ರಿಂದ ಇನ್ಯಾರೂ ಅವಳನ್ನು ಕೇಳಲಿಕ್ಕೆ ಬರೋದಿಲ್ಲ.
ಅವಿವಾಹಿತಳಾಗಿ ನಿನ್ನ ತಂಗಿ ಉಳಿಬೇಕಾ? ಉಳಿದ್ರೆ ಯಾರು ಅಪರಾಧಿಗಳಾಗ್ತಾರೆ? ನೀನೇ ತಾನೆ. ಆದ್ದರಿಂದ ಮದುವೆ ಕೊಡುವುದು ಒಳ್ಳೇದಲ್ವೇನೋ ಅಂತ ಕೇಳಿದ್ರು. ಆವಾಗ ನಮಿ ಹೇಳಿದ, ಅಮ್ಮ ಯಾರಲ್ಲಿಯೂ ಇಷ್ಟವರೆಗೆ ಹೇಳಿಲ್ಲ, ನಿನ್ನತ್ರ ಮಾತ್ರ ಹೇಳ್ತೇನೆ. ನಿನ್ನತ್ರ ಹೇಳುವುದಕ್ಕೆ ಏನಂತೆ? ನಾನು ನಿಜವಾಗಿಯೂ ಸುಭದ್ರೆಯನ್ನ ಭರತನಿಗೆ ಕೊಡುವುದಿಲ್ಲ ಅಂತ ಹೇಳ್ತಾ ಇರೋದು ಯಾಕೆ ಗೊತ್ತಾ? ಒಂದೇ ಕಾರಣಕ್ಕಾಗಿ. ಹೆಣ್ಣು ಬೇಕಾದರೆ ಬರಬೇಕು ನಾವೆಮ್ಮ ಕಣ್ಣಿಗೆ ಗಪ್ಪಿ ಕೊಡುವೆವೆ. ಹೆಣ್ಣು ಬೇಕಾದರೆ ಬರಬೇಕು ನಾವೆಮ್ಮ ಕಣ್ಣಿಗೆ ಗಪ್ಪಿ ಕೊಡುವೆವೆ. ಹೆಣ್ಣು ಗಂಡಿನ ಕೋಳು ಕೊಡೆಯ ಮೈಸಿರಿ ತಪ್ಪಿ, ಹೆಣ್ಣು ಗಂಡಿನ ಕೋಳು ಕೊಡೆಯ ಮೈಸಿರಿ ತಪ್ಪಿ ಬಣ್ಣಿಸಲಾಗದಿಂತೆಂದ, ಬಣ್ಣಿಸಲಾಗದಿಂತೆಂದ. ಅಮ್ಮ ಎಲ್ರೂ ಮಾತಾಡ್ತಾರೆ ಅಂತ ನೀನು ಮಾತಾಡ್ತೀಯ. ಆದ್ರೆ ನಾನು ಒಂದು ಮಾತು ಕೇಳ್ತೇನೆ ನಿನಗೆ. ಈ ಲೋಕದಲ್ಲಿ ಮದುವೆ ಅಂತಕ್ಕಂಥ ಸಂದರ್ಭ ಬಂದಾಗ್ಲೆಲ್ಲ ಹೆಣ್ಣಿನ ಮನೆಗೆ ಗಂಡಿನವರು ಬಂದು ಹೆಣ್ಣು ಕೊಡಿ ಅಂತ ಕೇಳ್ತಾರೋ, ಅಥವಾ ಗಂಡಿನ ಮನೆಗೆ ಹೆಣ್ಣಿನ ಕಡೆಯವರು ಬಂದು ಗಂಡು ಕೊಡಿ ಅಂತ ಕೇಳ್ತಾರ? ಯೋಚನೆ ಮಾಡು. ಯಾವತ್ತಾದ್ರೂ ಒಂದ್ ದಿವಸ ಆದ್ರೂ ಭರತ ಅಥವಾ ಭರತನ ಕಡೆಯವರು ಬಂದು ಸುಭದ್ರೆಯನ್ನ ಭರತನಿಗೆ ಮದುವೆ ಮಾಡಿ ಕೊಡಿ ಅಂತ ಒಬ್ಬರಾದ್ರೂ ಕೇಳಿದ್ದಾರಮ್ಮ? ಹಾಗಾದ್ರೆ ಇವತ್ತು ಸುಭದ್ರೆಯನ್ನ ನಾವು ತಗೊಂಡೋಗಿ ಕೊಡುವುದು ಅಂದ್ರೆ ಒಂದ್ ರೀತಿ ಏನ್ ದಾನ ಮಾಡಿದ ಹಾಗೆ. ನನ್ನ ತಂಗಿ ಸುಭದ್ರೆ ಅಷ್ಟು ಹಗುರ ಆಗಿಲ್ಲ, ಕೇಳದೆ ಕೊಡುವವನಲ್ಲ. ಅವ್ರು ಕೇಳ್ತಾ ಇಲ್ಲ, ಅದ್ರಿಂದ ನಾನು ಯಾಕೆ ಕೊಡ್ಬೇಕು? ಗೌರವ ತಪ್ಪಿ ಕೊಡುವುದರಲ್ಲಿ ಅರ್ಥ ಇಲ್ಲಮ್ಮ ಅಂತ. ಇವಳಿಗೂ ಹೌದು ಅನ್ನಿಸ್ತು. ಕೇಳಿಲ್ಲ, ಯಾವತ್ತೂ ಕೇಳಲಿಲ್ಲ. ಬಂದು ಅಲ್ಲೇ ಗದರಿಸಿದ್ದಾರೆ, ದೊಡ್ಡ ಮಾತಾಡಿದ್ದಾರೆ, ಪ್ರಶ್ನೆ ಬೇರೆ, ಆದ್ರೆ ಕೇಳಲಿಲ್ಲ. ಆದ್ರೂ ಹೇಳ್ತಾಳೆ, ಅಯ್ಯೋ ಅವನು ಚಕ್ರವರ್ತಿ ಅಲ್ವೇನೋ, ಚಕ್ರವರ್ತಿ ಆದವನು ನಮ್ಮ ಮನೆಯ ಬಾಗಿಲಿಗೆ ಬಂದು ಹೆಣ್ಣು ಕೊಡಿ ಅಂತ ಕೇಳಲಿಕ್ಕೆ ಆಗ್ತದ? ಅವನಿಗೆ ಅವನದೇ ಆದಂತ ಒಂದು ಇತಿಮಿತಿಗಳಿವೆಯಲ್ಲ. ಆದ್ದರಿಂದ ಅವನು ಹೇಗೆ ಬಂದು ಕೇಳ್ತಾನೆ ಹೇಳು? ಆದ್ರಿಂದ ಹೇಳ್ತಾಳೆ ಅವಳು, ನೋಡು ನಾನು ಈಗಲೇ ಹೇಳ್ತೇನೆ ನಿನಗೆ, ನೀನು ಸುಭದ್ರೆಯನ್ನ ಭರತನಿಗೆ ಮದುವೆ ಮಾಡಿಕೊಟ್ರೆ ಆ ಮದುವೆಯ ಸಂಭ್ರಮ ಎಲ್ಲ ನೋಡ್ಕೊಂಡು ಆಮೇಲೆ ಹೋಗಿ ಕೈಲಾಸ ಪರ್ವತದಲ್ಲಿ ಆದಿನಾಥನ ಸನ್ನಿಧಿಯಲ್ಲಿ ದೀಕ್ಷೆಯನ್ನು ತಗೊಳ್ತಾನೆ, ಆರಿಕಾ ದೀಕ್ಷೆಯನ್ನು ತಗೊಳ್ತಾನೆ. ನೀನು ಕೊಡುವುದಿಲ್ಲ ಅಂತ ಹಠ ಹಿಡಿದ್ರೆ ಈಗಲೇ ಹೋಗ್ತೇನೆ ನಾನು ದೀಕ್ಷೆ ತಗೊಳ್ಳಿಕ್ಕೆ ಅಂತ. ಮಗ ಎಂತ ಉತ್ತರ ಕೊಡ್ತಾನೆ ಗೊತ್ತಾ? ನಮಿ ಹೇಳಿದ, ಹೌದಮ್ಮ, ಈಗ ನಾನೀಗ ಅಡ್ಡಿಯಾಗಿರುವುದು ನಿಮ್ಗೆಲ್ವಾ? ಒಂದ್ ಕೆಲಸ ಮಾಡಿ ಅಮ್ಮ, ನಾನು ಈಗಲೇ ಹೋಗಿ ದೀಕ್ಷೆ ತಗೊಳ್ತೇನೆ, ನೀವೇನ್ ಬೇಕಾದ್ರೂ ಮಾಡಿ ಅಂತ. ನಮಿ ಹೇಳ್ತಾನೆ, ನಾನ್ ದೀಕ್ಷೆ ತಗೊಳ್ತೇನೆ, ನನಗೂ ಆಸೆ ಇದೆ, ಅಪೇಕ್ಷೆ ಇದೆ, ಸಾಧನೆ ಮಾಡ್ಬೇಕು ಅಂತ. ಆದ್ರಿಂದ ನಿಮ್ಮ ಸಂಸಾರದ ಜಂಜಾಟಗಳನ್ನ ಕಟ್ಕೊಳ್ಳಿ, ನೀವೇನ್ ಬೇಕಾದ್ರೂ ಮಾಡಿ ಅಂತ. ಅಯ್ಯೋ ಹಾಗೆ ಯಾಕೆ ಮಾತಾಡ್ತೀಯೋ? ಅಲ್ಲಮ್ಮ, ಇಲ್ಲದೇ ಇದ್ರೆ ಯಾರಾದ್ರೂ. ಆಗ ಯಶೋಭದ್ರೆ ಕೇಳಿದ್ರು, ಹಾಗಾದ್ರೆ ಬಂದು ಇದು ಈ ಕಡೆ ಉಂಟಾ ಇಲ್ಲೋ ಗೊತ್ತಿಲ್ಲ, ನಮ್ಮ ತುಳುನಾಡು, ಯಾಕಂದ್ರೆ ಕವಿ ತುಳುನಾಡಿನವನು, ನಮ್ಮಲ್ಲಿ ತಾಳಿ ಬಂದಿ ಅಂತ ಒಂದು ಇದೆ. ಅದು ನಿಜವಾಗಿ ಅದರ ನಿಶ್ಚಿತಾರ್ಥ, ಎಂಗೇಜ್ಮೆಂಟ್ ಇದ್ದ ಹಾಗೆ. ಅಲ್ಲಿಗೆ ಗಂಡು ಬರ್ಲಿಕ್ಕಿಲ್ಲ ಯಾವತ್ತೂ ಕೂಡ ಆ ಸಂಪ್ರದಾಯಕ್ಕೆ, ಆ ತರದ ಸಂಪ್ರದಾಯ. ಆದ್ರಿಂದ ಕೊನೆಗೆ ಕೇಳುತ್ತಾನೆ ಅವನು, ಅಮ್ಮ ಅವರು ಬರೆದಿದ್ರೆ ಏನಂತೆ, ಒಂದು ತಾಳಿ ಬಂದಿ ಶಾಸ್ತ್ರ ಮಾಡುವುದರ ಮೂಲಕ ಅವ್ರ ಕಡೆಯವರು ಯಾರಾದ್ರೂ ಬಂದು ನಮ್ಗೆ ಹುಡುಗಿ ಕೊಡಿ ಅಂತ ಒಂದು ಕೇಳಿದ್ರೆ ಆಗ್ತಿರ್ಲಿಲ್ಲಮ್ಮ. ಆಗ ಕೇಳಿದ್ರು ಯಶೋಭದ್ರೆ, ತಾಳಿ ಬಂದಿಯ ಶಾಸ್ತ್ರ ಮಾಡಿದ್ರೆ ಕೊಡ್ತೀಯ ಸುಭದ್ರೆಯನ್ನ? ಅಯ್ಯೋ ಯಾಕೆ ಕೊಡಬಾರ್ದು, ನನ್ಗೇನು ಅಡ್ಡಿ ಇದೆ. ಆದ್ರೆ ಅವ್ರು ಕೇಳದೆ ಕೊಡುವಷ್ಟು ಹಗುರವಾಗಿಲ್ಲ ನನ್ನ ತಂಗಿ ಅಂತ ಹೇಳಿಬಿಟ್ಟ. ಸರಿ ನೀನ್ ಹೋಗು ಅಂದ್ಲು. ಹೋಗು ಅಂತ ಅವನನ್ನ ಆ ಕಡೆ ಕಳಿಸಿದ್ದೆ. ಈ ಕಡೆ ಏನ್ ಮಾಡಿದ್ಲು, ಬಹಳ ಹಿರಿಯ ಹೆಂಗಸು, ಚಿಕ್ಕಂದಿನಲ್ಲಿಯೇ ಸುಭದ್ರೆಯನ್ನ ಎತ್ತಿ ಆಡಿಸಿದವಳು, ಸ್ನಾನ ಮಾಡಿಸಿದವಳು, ಕಾಳಿಂದಿ ಅಂತಕ್ಕಂಥ ಹಿರಿಯ ಹೆಂಗಸು, ಮತ್ತವಳ ಪ್ರಾಣ ಸಖಿ, ಬಹಳ ಗೆಳತಿಯಾಗಿರ್ತಕ್ಕಂಥ ಮಧುವಾಣಿ, ಇಬ್ಬರನ್ನು ಜೊತೆಗೂಡಿಸಿ ಅವರನ್ನ ಕರೆದು ಗುಟ್ಟಿನಲ್ಲಿ ಹೇಳಿದ್ಲು, ನೀವು ನಮಗೆ ಕಾಣುವ ಹಾಗೆ ಹೋಗಬಾರದು, ಹಿಂದಿನಿಂದ ಬಾಗಿಲಿನಲ್ಲಿ ಹೋಗಬೇಕು, ಭರತ ಚಕ್ರವರ್ತಿ ಇದ್ದಲ್ಲಿ ಹೋಗಿ ಒಂದು ತಾಳಿ ಬಂದಿ ಶಾಸ್ತ್ರವನ್ನಾದ್ರೂ ಮಾಡ್ಲಿಕ್ಕೆ ಬುದ್ಧಿ ಹೇಳಿ ಬನ್ನಿ ಎಂದ್ಲು. ಇವಳೇ ಹೇಳಿ ಕಳಿಸ್ತಾಳೆ ಅಲ್ಲಿಗೆ. ಸರಿ, ವಿಮಾನವನ್ನೇರಿ ಹೋದ್ರಂತೆ, ಯಾಕಂದ್ರೆ ಹೀಗೆ ಹೋದ್ರೆ ತಡ ಆಗ್ತದೆ ಅಂತ ವಿಮಾನವನ್ನೇರಿ ಕಾಳಿಂದಿ ಮತ್ತು ಮಧುವಾಣಿ ಅಲ್ಲಿಗೆ ಹೋಗ್ತಾರೆ. ದೂರದಲ್ಲಿಯೇ ಗಗನವಲ್ಲಭಪುರದಿಂದ ಯಾರೋ ಬರ್ತಾ ಇದ್ದಾರೆ ಅಂತ ಕೇಳಿದ್ದೆ ತಡ ಇವನಿಗೆ ಕಿವಿ ನೆಟ್ಟಗಾಗ್ತದೆ, ಭರತನಿಗೆ. ಬಹಳ ಚೆನ್ನಾಗಿ ಕೂತ್ಕೊಂಡಂತೆ, ಕವಿ ಹೇಳ್ತಾರೆ, ಬಹಳ ಗೌರವದಲ್ಲಿ ಕೂತ್ಕೊಂಡಂತೆ. ಇವರು ಬಂದ್ರು, ನಮಸ್ಕಾರ ಮಾಡಿದ್ರು. ಏನು ಅಂತ ಕೇಳಿದ ಬಹಳ ಗಂಭೀರವಾಗಿ.
ಅವಾಗ ಕಾಳಿಂದಿ ಹೇಳ್ತಾಳೆ, ನಿಮ್ಮ ಅತ್ತೆ ಯಶೋಭದ್ರೆ ನಮ್ಮನ್ನು ಕಳಿಸಿದ್ದಾಳೆ, ಸುಭದ್ರೆನ ನಿಮ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವಳ ಅಪೇಕ್ಷೆ ಅಂತೆ. ಆದ್ರೆ ಯಾರು ಕೇಳಲಿಕ್ಕೆ ಬರಲಿಲ್ಲ ಅಂತಕ್ಕಂಥ ಒಂದು ನೋವು ನಮಗಿದೆಯಂತೆ. ಆದ್ರಿಂದ ನಿಮ್ಮ ಕಡೆಯವರು ಯಾರಾದರೂ ಬಂದು ತಾಳಿಬಂದಿಯ ಒಂದು ಶಾಸ್ತ್ರವನ್ನ ಮುಗಿಸಿದ್ರೆ ಉಳಿದದ್ದೆಲ್ಲ ಸುಗಮ ಆಗ್ತದೆ ಅಂತ ಅತ್ತೆ ಹೇಳಿದ್ದಾರೆ ಅಂತ. ಆಗ ಮಧುವಾಣಿ ಹೇಳ್ತಾಳೆ, ಇಡೀ ವರ್ಣನೆ ಇದೆ, ಸುಭದ್ರೆಯನ್ನು ವರ್ಣಿಸ್ತಾಳೆ ಭರತನ ಎದುರು. ಅವಳ ಅಂದ ಚಂದವನ್ನ, ನಿರಾಭರಣ ಸುಂದರಿ ಅವಳು, ತುಂಬಾ ಶ್ರೇಷ್ಠಳಾಗಿ ಹಾಗೆ ಹೀಗೆ. ನನ್ನೆದುರು ಅದೆಲ್ಲ ವರ್ಣನೆ ಯಾಕೆ ಕೇಳಿದ ಭರತ. ಏನಿಲ್ಲ, ನಿಮಗಾಗಿ ಕಾಯುತ್ತಿರುವ ಹೆಣ್ಣವಳು, ನಿಮ್ಮ ಪಟ್ಟಮಹಿಷಿ ಆಗುವವಳವಳು, ಆದ್ರಿಂದ ಅತ್ತೆ ಹೇಳಿದ್ದ. ಹೌದಾ, ನಮ್ಗೇನು ಅಂತ ಅಪೇಕ್ಷೆ ಇಲ್ಲ, ಆದ್ರೆ ಅತ್ತೆಯನ್ನು ಬೇಸರ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಅಂದಂತೆ. ಮನಸ್ಸಿನಲ್ಲಿ ಏನಿದ್ರು ಕೂಡ ಹೇಳ್ತಾನೆ, ಆಗಲಿ, ನಾಳೆ ನಮ್ಮವರು ಬರ್ತಾರೆ, ನೀವು ಹೋಗಿ. ಅವರು ಕಳಿಸಿದ್ದಾರೆ. ಅವರು ವೇಗವಾಗಿ ಅದೇ ವಿಮಾನವನ್ನು ಏರಿ ಓಡಿ ಬಂದು ಯಶೋಭದ್ರಿಗೆ ಹೇಳ್ತಾರೆ. ಅಲ್ಲಿ ತುಂಬಾ ಚೆನ್ನಾಗಿ ಕವಿ ಹೇಳ್ತಾನೆ, ಮಧುವಾಣಿ ಮತ್ತು ಕಾಳಿಂದಿಯನ್ನ ಹಿಡ್ಕೊಂಡು ಕುಣಿದಾಡಿಲ್ಲಂತೆ ಯಶೋಭದ್ರೆ. ನನ್ನ ಮಗಳ ಮದುವೆ ಆಗ್ತದೆ, ಸುಭದ್ರೆ ಮದುವೆ ಆಗ್ತದೆ ಅಂತಕ್ಕಂಥ ಸಂಭ್ರಮದಲ್ಲಿ ಕುಣಿದಾಡಿದ್ದಾಳೆ. ಮುಂದೆ ಕಾಳಿಂದಿ ಮಧುವಾಣಿಯರು ಬೇಡಲು ಸಗೆಯ ಕೇಳಿಯ ಶೋಭದ್ರಾದೇವಿ. ಕಾಳಿಂದಿ ಮಧುವಾಣಿಯರು ಬೇಡಲು ಸಗೆಯ ಕೇಳಿಯ ಶೋಭದ್ರಾದೇವಿ. ಓಲಾಡಿ ಹರುಷದೊಳವರ ನಾಗಳೆ ತನ್ನ, ಓಲಾಡಿ ಹರುಷದೊಳವರ ನಾಗಳೆ ತನ್ನ ತೋಳೆರಳ್ ತುಂಬಿ ಅಪ್ಪಿದಳು. ಆ ತೋಳೆರಳ್ ತುಂಬಿ ಅಪ್ಪಿದಳು. ಯಶೋಭದ್ರೆ ತುಂಬಾ ಸಂಭ್ರಮಕ್ಕೊಳಗಾಗಿದ್ದಾಳೆ, ತನ್ನ ಮಗಳ ಮದುವೆ ಯಶಸ್ವಿಯಾಗಿ ನೆರವೇರ್ತದೆ ಅಂತ. ಮರುದಿಸುವೆ ದಿಬ್ಬಣ ಬಂದಿದೆ, ಆ ಕಡೆಯಿಂದ ಆ ಕಡೆಯವರೆಲ್ಲ ಬಂದಿದ್ದಾರೆ, ಸಂಭ್ರಮದಿಂದ ಆಭರಣ ಇತ್ಯಾದಿಗಳನ್ನ ತಂದಿದ್ದಾರೆ. ಇಲ್ಲೂ ಒಂದಿಷ್ಟು ಆಭರಣಗಳು ಸಿದ್ಧವಾಗಿದ್ದಾವೆ. ನಾನು ಹೆಣ್ಣು ಮಕ್ಕಳಿಗೆ ಸುಮ್ಮನೆ ಹೇಳ್ಬೋದು, ಭರತೇಶ ವೈಭವದ ಪುಟಗಳನ್ನ ತೆಗೆದು ಉಂಗುರು ಉಡುಗೆಯ ಸಂಧಿ ಅಂತ ಸಂಧಿ ಇದೆ, ಅದನ್ನು ಓದಿ ನಿಮಗೆ ಬೇಕಾದ ತುಂಬಾ ಸಂಗತಿಗಳಿವೆ, ನಾನು ವಿವರಿಸುವುದಿಲ್ಲ. ಯಾಕೆ ಅಂದ್ರೆ ಎಷ್ಟೆಲ್ಲ ಆಭರಣಗಳಿವೆಯೋ ಅಷ್ಟೆಲ್ಲದರ ವಿವರಣೆ ಇದೆ ಅಲ್ಲಿ. ಯಾವ ಡಿಸೈನ್, ಯಾವ ರೀತಿಯ ಆಭರಣಗಳೆಲ್ಲ ಎಲ್ಲವೂ ಇದೆ ಅಲ್ಲಿ, ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಪ್ರತಿಯೊಂದು ಆಭರಣವನ್ನ ಸುಭದ್ರೆಗೆ ಹಾಕ್ತಾರೆ. ಅದರ ವರ್ಣನೆ ತುಂಬಾ ಅದ್ಭುತವಾಗಿದೆ. ಅದನ್ನೆಲ್ಲ ರತ್ನಾಕರ ಎಷ್ಟು ಮಾಹಿತಿಯನ್ನ ಎಲ್ಲಿಂದ ಕೊಡ್ತಾನೆ ಅನ್ನೋದೇ ಅದ್ಭುತ, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಅಲ್ಲಲ್ಲಿ. ಹಾಗೆ ಇಲ್ಲಿ ಆಭರಣಗಳ ವೈಭವನ್ನ ಹೇಳ್ತಾನೆ. ತಲೆಯಿಂದ ಹಿಡಿದು ಕಾಲುಂಗುರದ ಆ ಸ್ಥಿತಿಯವರೆಗೆ ಎಲ್ಲ ಆಭರಣಗಳ ವರ್ಣನೆಯನ್ನು ಕೊಟ್ಟು ಅದನ್ನೆಲ್ಲ ಆ ಗಂಡಿನ ಕಡೆಯವರು ಬಂದು ಅವಳಿಗೆ ತೊಡಿಸಿ, ಅದಕ್ಕೆ ಸರಿಯಾಗಿ ಈ ಆಭರಣಗಳು ಹೇಗೆ ನಿನಗೆ ಅಂಟಿಕೊಂಡು ಕೂತ್ಕೊಳ್ತವೋ ಹಾಗೆ ನೀನು ಭರತನಿಗೆ ಅಂಟಿಕೊಂಡೇ ಜೀವನ ಪೂರ್ತಿ ಸುಖ ಬಾಳಬೇಕು ಅಂತಕ್ಕಂಥ ಹರಕೆಯನ್ನು ಮಾಡಿ ಆ ಏನು ತಾಳಿಬಂದಿಯ ಶಾಸ್ತ್ರ ಎಲ್ಲವೂ ಕೂಡ ಮುಗೀತದೆ. ಮುಗಿದು ಶೋಭಾನೆ, ಮಂಗಲಾಸ ಎಲ್ಲ ಉಂಟು, ವಿವರಣೆ ಉಂಟು, ನಾನು ಜಾಸ್ತಿ ವಿವರಣೆ ತಗೊಳ್ಳೋದಿಲ್ಲ. ಆದ್ರಿಂದ ಅದೆಲ್ಲ ಮುಗಿದಿದೆ. ಆಮೇಲೆ ಮದುವೆಯ ಸಿದ್ಧತೆಗಳು ನಡೆಯುತ್ತವೆ. ಹೆಣ್ಣನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಮದುವೆ ನಡೆಯುವುದು ವಿಜಯಾರ್ಧ ಪರ್ವತದ ತಪ್ಪಲಲ್ಲಿರುವ ಏನು ಸೇನೆ ಬೀಡು ಬಿಟ್ಟಿದೆ ಆ ಪ್ರದೇಶದಲ್ಲಿ ಹೊಸದಾಗಿರ್ತಕ್ಕಂಥ ಜಿನಾಲಯವನ್ನು ಮೊದಲು ಕಟ್ಟಿಸಿದಂತೆ. ಮದುವೆಗಿಂತ ಮೊದಲು ಜಿನಾಲಯ ಆಗ್ಬೇಕಲ್ಲಿ ಅಂತ ಜಿನಾಲಯವನ್ನ ಕಟ್ಟಿಸಿ ಆಮೇಲೆ ಅದರ ಸುತ್ತಲೂ ಮದುವೆಯ ಮಂಟಪದ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಉಳ್ಕೊಳ್ಳೋದಕ್ಕೆ ಎಲ್ಲ ವರ್ಣನೆ ಕೊಡ್ತಾರೆ, ವಿವರಣೆ ಕೊಡ್ತಾರೆ. ಅಲ್ಲಿ ಎಲ್ಲರೂ ಉಳ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಎಲ್ಲ ಆಗಿದೆ. ಹಾಗೆ ಮದುವೆಯ ಉತ್ಸಾಹ ಆ ವಿಜಯಾರ್ಧ ಪರ್ವತದ ತಪ್ಪಲಲ್ಲಿ ಕಾಣಿಸಿಕೊಂಡಿದೆ. ಮದುವೆಯುತ್ಸವಕ್ಕೆಂದು ಕಟಕದ ನಡುವೆಯೊಟ್ಟಿದುದೊಂದು ಹೊಸ ಜೀನವಾಸ. ಮದುವೆಯುತ್ಸವಕ್ಕೆಂದು ಕಟಕದ ನಡುವೆಯೊಟ್ಟಿದುದೊಂದು ಹೊಸ ಜೀನವಾಸ. ಅದಕೇಂದ್ರ ಪರಮನೆ ದೇಹಾರಗಳು ನೇಲ, ಅದಕೇಂದ್ರ ಪರಮನೆ ದೇಹಾರಗಳು ನೇಲ. ಸಿದುವವಸರಕ್ಕೆ ತಕ್ಕಂತೆ ಆ ಸಿದುವವಸರಕ್ಕೆ ತಕ್ಕಂತೆ. ಖಂಡಿತವಾಗಿ ಭರವಸೆ ಕೊಡುತ್ತೇನೆ, ಇದು ಕೊನೆಯ ಮದುವೆ. ಪಟ್ಟಮಹಿಷಿ ಈ ಜೆಸಿಸ್ ರೋಟ್ರಿ ಇಲ್ಲೆಲ್ಲ ಇದೆ, ಅಧ್ಯಕ್ಷರು ಕೊನೆಗೆ ಬರುವುದು, ಇಂಪಾರ್ಟೆಂಟ್ ಪರ್ಸನ್ಸ್ ಕೊನೆಗೆ ಬರುವುದು. ಹಾಗೆ ಇದು ಕೊನೆಯ ಮದುವೆ. ಆದ್ರಿಂದ ಸಂಭ್ರಮ ಸಡಗರವೇ ಬೇರೆ. ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾನೆ ರತ್ನಾಕರ.
ಮದುವೆ ಮನೆಗಳು ಹೇಗೆ ಸಿದ್ಧವಾದವು ಅಂತಕ್ಕಂಥದನ್ನ ಅವನು ಹೇಳ್ತಾನೆ. ಒಂದು ಕಡೆಯಲ್ಲಿ ಊಟ ಮಾಡುವ ಅಪೇಕ್ಷೆಯನ್ನೇ ಹೊಂದಿರತಕ್ಕಂಥವರಿಗೆ ವಿಶೇಷವಾದಂತ ಊಟದ ವ್ಯವಸ್ಥೆ. ಸೇನೆ ಇದೆಯಲ್ಲ ಅವರಿಗೆಲ್ಲ ಓಕುಳಿ ಆಟಂತೆ. ಯಾಕಂದ್ರೆ ಭರತೇಶ ಹೇಳ್ತಾನೆ, ನನ್ನ ಈ ವಿವಾಹವನ್ನ ಪ್ರತಿಯೊಬ್ಬರೂ ಸಂಭ್ರಮಿಸಬೇಕು, ಪ್ರತಿಯೊಬ್ಬರಿಗೂ ಆನಂದ ಆಗ್ಬೇಕು. ಅದಕ್ಕೆ ಸಮಸ್ತ ಸೇನೆಗೂ ಕೂಡ ವಿಜಯಾರ್ಥದ ತಪ್ಪಲಲ್ಲಿ ಓಕುಳಿ ಆಟವನ್ನ ಆತ ಏರ್ಪಡಿಸ್ತಾನೆ. ಆ ಓಕುಳಿಯಲ್ಲಿ ಎಲ್ಲರೂ ಕೂಡ ಸಂಭ್ರಮಿಸ್ತಾರೆ. ಹೀಗೆ ಪ್ರತಿಯೊಂದು ವ್ಯವಸ್ಥೆ ಆಗ್ತಾ ಇದ್ದ ಹಾಗೆ ನೇರವಾಗಿ ತನ್ನ ತಂಗಿಯರಿಗೆ ಹೇಳಿ ಕಳಿಸಿದ್ದಾನೆ. ಗಂಗಾದೇವ ಸಿಂಧು ದೇವರ ಅರಮನೆಗೆ ಹೇಳಿ, ಯಾಕಂದ್ರೆ ಅವರು ಬರಬೇಕು ಬ್ರಾಹ್ಮಿ ಸುಂದರಿಯರ ಬದಲಾಗಿ. ಅವರು ಧಾವಿಸಿ ಬಂದಿದ್ದಾರೆ, ಅಣ್ಣನ ಎಡಬಲದಲ್ಲಿ ಕೂತಿದ್ದಾರೆ. ಅವನಿಗೊಂದಿಷ್ಟು ಹಾಸ್ಯ ಮಾಡಿದ್ಮೇಲೆ ಒಂದು ಮಾತು ಕೇಳಿದ್ರು ಭರತೇಶನಲ್ಲಿ, ಅಲ್ಲಿ ಮದುಮಗಳ ಕೋಣೆಯಲ್ಲಿ ಬಂದು ಇದ್ದಾಳೆ ಅಂತ ನಮಗೆ ಗೊತ್ತಾಗಿದೆ, ಒಂದು ಸಲ ನಾವು ಹೋಗಿ ನೋಡಿ ಬರುದಾ ಅಂತ ಕೇಳಿದ್ರು ಗಂಗಾದೇವಿ ಸಿಂಧು ದೇವರು. ಸುಮ್ಮನೆ ಕೂತ್ಕೊಳ್ಳಿ ಇಂದ. ಯಾಕೆ ನೋಡಿ, ಎಲ್ಲಿಗಾದರೂ ಕರೆಯದೆ ಹೋಗ್ಬಾರ್ದು, ಮರ್ಯಾದೆ ಇರುವುದಿಲ್ಲ. ಈಗ ನಾವು ಬೇರೆ ಏನೋ ನೆನಪಾಯ್ತು. ಒಬ್ಬ ಹುಡುಗ ಶಾಲೆಗೆ ಬರ್ತಿರ್ಲಿಲ್ಲ, ಯಾವತ್ತೂ ಒಂದ್ ದಿವಸ ಬರುದು, ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಎಲ್ಲ. ಒಂದ್ ದಿವಸ ಟೀಚರ್ ಕರೆಸಿ ಎದುರು ನಿಲ್ಸಿ ಕೇಳಿದ್ರಂತೆ, ಏನ ದಿನ ಶಾಲೆಗೆ ಬರ್ಲಿಕ್ಕೆ ಆಗಲ್ಲ ನಿನ್ಗೆ? ಈಗ ಹೊರಗಳಿಂದ ಮಕ್ಕಳು ಅಂತೂ ಬೇರೆ ಸಮಸ್ಯೆ ಇದೆ, ಆದ್ರಿಂದ ದಿನ ಶಾಲೆಗೆ ಬರ್ಲಿಕ್ಕೆ ಆಗುದು. ಅದು ಅಮ್ಮ ಬೇಡ ಹೇಳಿದ್ರು ಟೀಚರ್ ಅಂತ ಹೇಳಿದ್ದಾರೆ. ಯಾವ ಅಮ್ಮ ಆದ್ರೂ ಹೇಳ್ತಾರ ಶಾಲೆಗೆ ಹೋಗ್ಬೇಡ ಅಂತ? ಆದ್ರೆ ಅಮ್ಮ ಹೋಗುದು ಬೇಡ ಎಂತ ಹೇಳಿದ್ರು ಅಮ್ಮ ಅಂತ. ಏನಿಲ್ಲ ಟೀಚರ್, ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಎಲ್ಲಿಗಾದ್ರೂ ಯಾವಾಗ್ಲೂ ಹೋಗ್ಬಾರ್ದು ಮಗ, ಸಸಾರ ಆಗ್ತದೆ ಅಂತ ಹೇಳಿದ್ರು. ಸಸಾರ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಹೇಳ್ತದೆ ತಾಸಾರ ಆಗ್ತದೆ ಅಂತ. ಹಾಗೆ ಶಾಲೆಗೆ ಹೋದ್ರೆ ಯಾವಾಗಲೂ ಹೋದ್ರೆ ತಾಸಾರ ಆಗ್ತದೆ, ಹಾಗಾಗಿ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೋಗುದು ಅಂತ ಆ ಹುಡುಗ ಹೇಳಿದ ಅಂತ. ಹಾಗಲ್ಲ. ಆದ್ದರಿಂದ ಇವನು ಹೇಳಿದ, ಗಂಗಾದೇವಿ ಸಿಂಧು ದೇವಿಯರಿಗೆ ಹೇಳಿದ, ನೀವು ಸುಮ್ಮನೆ ಹೋಗಿ ಅಲ್ಲಿ ಮರ್ಯಾದೆ ಕಳ್ಕೊಂಡು ಬರಬೇಡಿ, ಗೌರವ ಇರುವುದಿಲ್ಲ. ಅವರೇ ನಾವೇ. ಇಲ್ಲ ನಾವೊಂದ್ಸಲ ಹೋಗಿ ಮದುಮಗಳನ್ನ ನೋಡಿ ಬರಲೇಬೇಕು, ನನಗೆ ನಿಮ್ಮ ಹಣೆ ಬರ ಹೋಗಿ ಅಂತ. ಇಬ್ರು ಎದ್ರು, ಗಂಗಾದೇವಿ ಸಿಂಧು ದೇವಿಯರು ಎದ್ದು ಹೋಗ್ತಾರೆ. ಸುಭದ್ರೆ ಇರತಕ್ಕಂತ ಕೋಣೆ ಏನಿದೆ ಅಥವಾ ಅಂತಃಪುರ ಏನಿದೆ ಅಲ್ಲಿಗೆ ಹೋಗ್ತಾರೆ. ಹೋಗುವಾಗ ದೂರದಿಂದಲೇ ಯಶೋಭದ್ರೆ ನೋಡಿ ತಕ್ಷಣ ಹೇಳ್ತಾರೆ ಎಲ್ರಿಗೂ, ನೋಡಿ ಮದುಮಗನ ತಂಗಿಯಂದಿರು ಬರ್ತಾ ಇದ್ದಾರೆ, ಎದುರುಕೊಳ್ಳಿ ಅವರನ್ನ ಅಂತ. ಹೋಗುವಾಗ್ಲೇ ಸಡಗರ ಸಂಭ್ರಮ ಇದೆ, ಭರತ ಹೇಳಿದಾಗ ಏನು ಇಲ್ಲ. ಆದ್ರಿಂದ ಅವರನ್ನ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾಳೆ. ಸುಭದ್ರೆ ಎತ್ತರವಾದಂತಹ ಪೀಠದ ಮೇಲೆ ಕೂತಿದ್ದಾಳೆ. ಉಳಿದ ಜೊತೆಯಲ್ಲಿ ಅನೇಕ ಜನ ಸಖಿಯರು ಗೆಳತಿಯರೆಲ್ಲ ಕುಳಿತಿದ್ದಾರೆ ಕೆಳಗೆ. ಒಂದು ರೀತಿಯಲ್ಲಿ ದೇವತೆಯ ಹಾಗೆ ಕೂತಿದ್ದಾಳಂತೆ ಅವಳು. ಇವ್ರು ಹೋಗಿ ಆ ಕಡೆ ಒಬ್ಳು ಈ ಕಡೆ ಒಬ್ಳು ಪಕ್ಕದಲ್ಲಿ ಕೂತವಳ ಚಂದವನ್ನ ನೋಡಿದ್ರು. ಅವರಿಗೆ ಸಂತೋಷ ಆಯ್ತು. ಕೊನೆಗೆ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲ, ನಮ್ಮಣ್ಣ ಬಹಳ ದೀರ್ಘಕಾಲದಿಂದ ನಿನಗೋಸ್ಕರ ಹಂಬಲಿಸಿದ್ನಂತೆ, ಒಂದಿಷ್ಟು ಗಲಾಟೆ ಜೋರು ಎಲ್ಲ ಮಾಡಿದ್ನಂತೆ. ಏನು ನೀನು ಅವನನ್ನ ಹೇಗೆ ಆಕರ್ಷಣೆ ಮಾಡಿದ್ದು ಅಂತ ಕೇಳಿದ್ರು. ಅದೇನು ದೊಡ್ಡ ಸಂಗತಿ ಅಲ್ಲ ಎನ್ನುವ ಹಾಗೆ ಒಂದು ಚಿಕ್ಕ ನಗು ಬೀರಿದ್ಲಂತೆ ಅವಳು. ಸುಭದ್ರೆ ಮಾತಾಡ್ಲಿಲ್ಲ. ಅಲ್ಲ, ಇಲ್ಲಿ ತುಂಬಾ ವರ್ಣನೆ ಬರ್ತದೆ, ನಾನು ಹೆಚ್ಚಿಕೊಳ್ಳುವುದಿಲ್ಲ. ನಿನ್ನ ಈ ಮುಂಗುರುಳಿನ ಕುರುಳಲ್ಲಿ ಸಿಕ್ಕಿ ಹಾಕಿಕೊಂಡು ಎಲ್ಲಾದ್ರೂ ನಿನ್ನನ್ನು ಬೇಕು ಅಂತ ಅಪೇಕ್ಷೆ ಪಟ್ನ? ಹೀಗೆ ವಿವರಿಸ್ತಾ ಹೋಗ್ತಾರೆ. ಅದರಿಂದಾಗಿ ಆಕರ್ಷಿತನಾದ್ನೋ, ಇದರಿಂದಾಗಿ ಆಕರ್ಷಿತನಾದ್ನೋ ಅಂತ ಕೇಳ್ತಾ ಹೋದ್ರೆ ಪ್ರತಿಯೊಂದಕ್ಕೂ ಇವಳ ನಗು ಉತ್ತರ ನಗುವೆ. ಆಗ ಮಧುವಾಣಿ ಹೇಳಿದ್ರಂತೆ, ನೋಡಿ ಇವತ್ತು ಮದುಮಗಳು ಸ್ವಲ್ಪ ಮಾತು ಕಡಿಮೆ, ಮಾತಾಡುವುದಿಲ್ಲ. ನಾಳೆ ನಾಡ್ದು ಬನ್ನಿ, ತುಂಬಾ ಮಾತಾಡ್ತಾರೆ, ನಿಮ್ಮನ್ನ ಮಾತಿನಲ್ಲೇ ಕಟ್ಟಿ ಹಾಕ್ತಾಳೆ ಅಂತ ಹೇಳಿ. ಅಯ್ಯೋ, ಆದ್ರೆ ಒಂದೂ ಮಾತಾಡಲ್ವೇ ಅಂತ ಸುಮಾರು ಪ್ರಯತ್ನ ಮಾಡಿ ಕೊನೆಗೆ ಅವರು ಏನ್ ಮಾಡಿದ್ರು ಅಂದ್ರೆ, ನಿನ್ನರಸನ ತಂಗಿಯರು ಬಂದರೇಳಕ್ಕ ಮನ್ನಿಸೆಂದಳು ತಾಯಿ ಮಗಳ. ನಿನ್ನರಸನ ತಂಗಿಯರು ಬಂದರೇಳಕ್ಕ ಮನ್ನಿಸೆಂದಳು ತಾಯಿ ಮಗಳ. ಚೆನ್ನೆ ಎದ್ದಿದಿರಾಗಿ ಬಂದಳನ್ಯೋನ್ಯ, ಚೆನ್ನೆ ಎದ್ದಿದಿರಾಗಿ ಬಂದಳನ್ಯೋನ್ಯ, ಪ್ರೇಮನ್ನೇಡಲಾಲಿಂಗಿಸಿದರು, ಆ ಪ್ರೇಮನ್ನೇಡಲಾಲಿಂಗಿಸಿದರು. ನಾನು ಪದ್ಯಕ್ಕಿಂತ ಮೊದಲು ಕತೆ ತಗೊಂಡೋಗ್ಬಿಟ್ಟಿದ್ದೇನೆ. ಬಂದು ಕೂತಂತಹ ಗಂಗಾದೇವಿ ಮತ್ತು ಸಿಂಧು ದೇವಿಯರು ಅವಳನ್ನ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವಳು ಮಾತಾಡಲ್ಲ. ಕೊನೆಗೊಂದು ಮಾತು ಕೇಳಿದ್ರು, ಏನು ನಮ್ಮ ಅಣ್ಣ ಮೂಗಿಯನ್ನ ಮದುವೆ ಆಗ್ಲಿಕ್ಕೆ ಹೊರಟಿದ್ದಾನ ಅಂತ ಕೇಳಿದ್ರು. ಆಗ ಅದೇ ಮಧುವಾಣಿ ಹೇಳ್ತಾಳೆ, ಈಗ ಮಾತಾಡಲ್ಲ, ಆಮೇಲೆ ಮಾತಾಡ್ತಾಳೆ ಅವಳು
ಇವತ್ತು ಮಾತಾಡಲ್ಲ. ಇವರಿಗೆ ಮಾತಾಡಿಸಿ ಹೋಗ್ಬೇಕು ಅಂತ ಆಸೆ. ಕೊನೆಗೆ ಅವಳ ತಲೆಯಿಂದ ಕೈ ಆಡಿಸ್ತಾ ನೇವರಿಸ್ತಾ ಬಂದು ಕೈಯಲ್ಲಿ ಒಂದು ಉಂಗುರ ಇತ್ತು. ಸುಭದ್ರೆಯ ಕೈಯಲ್ಲಿ ಉಂಗುರ ಇತ್ತು. ಅದನ್ನು ನೋಡಿ ಹೇಳಿದ್ರು, ತುಂಬಾ ಸುಂದರವಾಗಿದೆಯಲ್ಲ ಅಂತ ಹೇಳ್ತಾ ಒಬ್ಬಳು ಮೆಲ್ಲ ಉಂಗುರವನ್ನು ಕಳಚಿಬಿಟ್ರು. ಕಳಚಿದ್ದೆ ಈಗ ಇಬ್ರು ಹೇಳ್ತಾರೆ, ನೀನ್ ಕೊಟ್ಟೆ ಅಂತ ಭರತ ಚಕ್ರವರ್ತಿಗೆ ನಾನು ಕೊಡ್ತೇವೆ, ನಾವು ಹೊರಡ್ತೇವೆ ಅಂದ್ರು. ಇಬ್ರು ಧಡಕ್ಕನೆ ಎದ್ರು. ಅವರು ಎದ್ದು ಮುಕ್ಕಾಲು ಭಾಗ ಮೇಲಿದ್ದಾರಷ್ಟೇ. ಸುಭದ್ರೆ ಕೂತಲ್ಲಿಂದಲೇ ತನ್ನ ಎರಡು ಕೈಗಳನ್ನು ಉಪಯೋಗಿಸಿ ಗಬಕ್ ಅಂತ ಹಿಡ್ಕೊಂಡ್ಬಿಟ್ಲು. ಈಗ ಏಳೇಳಲಿಬ್ಬರ ಕೈ ಬಿಡಿದಳು ಕುಳಿ ತೇಳದೆ ಕೈಗಳ ನೀಡೆ. ಏಳೇಳಲಿಬ್ಬರ ಕೈ ಬಿಡಿದಳು ಕುಳಿ ತೇಳದೆ ಕೈಗಳ ನೀಡೆ. ಚಾಳಿಸಿ ಪೋಪೆವೆಂದತ್ತಿತ್ತಲೊಲೆದರು, ಚಾಳಿಸಿ ಪೋಪೆವೆಂದತ್ತಿತ್ತಲೊಲೆದರು, ಬಾಲೆ ಬಲ್ವಿಡಿದು ತೆಗೆದಳು, ಆ ಬಾಲೆ ಬಲ್ವಿಡಿದು ತೆಗೆದಳು. ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಅವರ ಸ್ಥಿತಿ ಹೇಗಿದೆ ಅಂದ್ರೆ, ನೇರವಾಗಿ ನಿಲ್ಲಿಕ್ಕೂ ಆಗುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುದಿಲ್ಲ. ಇಲ್ಲಿ ಬಹಳ ಮುಖ್ಯವಾದ ಸೂಕ್ಷ್ಮವನ್ನು ಗಮನಿಸಬೇಕು ಏನು ಅಂತ ಕೇಳಿದ್ರೆ, ರತ್ನಾಕರನದ್ದು ಭರತ ಚಕ್ರವರ್ತಿಯ ಪಟ್ಟಮಹಿಷಿಯಾಗುವವಳು ಎಷ್ಟು ಶಕ್ತಿಶಾಲಿ ಅಂತ ನಿಮಗೆ ಮನವರಿಕೆ ಮಾಡಿಸಬೇಕು. ಇದು ಕವಿಯ ಜಾಣತನ. ಹಾಗಾಗಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ, ಇಬ್ಬರಿಗೂ ಹೊಂದಾಡ್ಲಿಕ್ಕೆ ಆಗುದಿಲ್ಲ. ಯಾರು ಉಂಗುರವನ್ನ ತೆಗೆದಿದ್ದಾರೋ ಅವರ ಕೈಯಲ್ಲಿರುವಂತ ತನ್ನ ಕೈಯನ್ನ ಜಾರಿಸ್ತಾ ಬಂದ್ರು. ಅವರ ಬೊಗಸೆಯ ಒಳಗೆ ಕೈ ಹಾಕಿ ಅವರ ಬೆರಳುಗಳನ್ನ ಬಿಚ್ಚಿ ಉಂಗುರವನ್ನ ಸಡಕ್ಕಂತ ತೆಗೆದ ಸುಭದ್ರೆ, ಅಯ್ಯೋ ಸಂಧಾನಕ್ಕೆ ಅಂತ ಬಂದವರು ಸೂರೆ ಮಾಡ್ಕೊಂಡು ಹೋಗ್ತೀರಾ, ಹೋಗಿ ಅಂದ್ಲು. ಉಂಗುರ ಕೈಯಲ್ಲಿ ಸಿಕ್ಕಿದೆ ಅವಳಿಗೆ. ಆಗ ನಕ್ಕು ಬಿಟ್ರು. ಸಿಂಧುದೇವಿ ಗಂಗಾದೇವಿ ನಕ್ಕು ಬಿಟ್ರು. ಚಪ್ಪಾಳೆ ತಟ್ಟಿ ಹೇಳಿದ್ರು, ನಮ್ಮ ಉದ್ದೇಶ ಈಡೇರಿತು. ನಾವು ನಿನ್ ಮಾತು ಕೇಳಬೇಕು ಅಂತ ಇಷ್ಟೆಲ್ಲ ಮಾಡಿದ್ರು, ಕಳ್ಳತನ ಮಾಡಬೇಕು ಅಂತಲ್ಲ. ನೀನ್ ಮಾತಾಡಿದ್ಯಲ್ಲ ಅಷ್ಟೇ ಸಂತೋಷ ಆಯ್ತು ಅಂತ ಹೇಳಿ ಸಂಭ್ರಮದಿಂದ ಅವರು ಓಡಿ ಹೋಗ್ತಾರೆ. ಭರತ ಚಕ್ರವರ್ತಿಗೆ ವರದಿ ಒಪ್ಪಿಸ್ತಾರೆ, ಹೀಗೆಲ್ಲ ಆಯ್ತು ಅಂತ. ಬೇಡ ಅಂತ ಮೊದಲೇ ಕೇಳಿದ್ರ ನೀವು ಅಂತ ಅವನು ಎಚ್ಚರಿಸಿದ. ಆಮೇಲೆ ಬಹಳ ಸುಂದರಿಯಾಗಿದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಮದುವೆಗೋಸ್ಕರ ಸಿದ್ಧತೆ ನಡೀತದೆ. ಎಲ್ಲ ರೀತಿಯ ಸಂಭ್ರಮದಿಂದ ವಿವಾಹ ಮಂಟಪ ಸಿದ್ಧವಾಗಿದೆ. ಅಲ್ಲಿ ಮದುಮಗ ಬಂದಿದ್ದಾನೆ. ಮುತ್ತಿನ ಮೆಟ್ಟಕ್ಕಿಯೊಳು ಕನ್ನೆನಿಂದಳು, ಮುತ್ತಿನ ತೆರೆಯ ಮರೆಯೊಳು. ಮುತ್ತಿನ ಮೆಟ್ಟಕ್ಕಿಯೊಳು ಕನ್ನೆನಿಂದಳು, ಮುತ್ತಿನ ತೆರೆಯ ಮರೆಯೊಳು. ಮತ್ತ ಕಾಶಿನಿಯರು ಹಾಡುತ್ತಿದ್ದರು ಸ್ವರ, ಮತ್ತ ಕಾಶಿನಿಯರು ಹಾಡುತ್ತಿದ್ದರು ಸ್ವರ. ವ್ಯಕ್ತಿ ಶೋಭನದ ಬಳಗಳ, ಆ ಸ್ವರ ವ್ಯಕ್ತಿ ಶೋಭನದ ಬಳಗಳ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಒಳ್ಳೆದೇ ಆಗ್ಬೇಕು ಅಂತಿಲ್ಲ, ಕೆಟ್ಟ ಋಣವೂ ಇರಬಹುದು, ಗೊತ್ತಿಲ್ಲ. ಆದ್ದರಿಂದ ಋಣಾನುಬಂಧದಿಂದ ಒದಗಿ ಸುಭದ್ರೆ ಹಾಗೆ ಋಣಾನುಬಂಧದಿಂದ ಭರತ ಚಕ್ರವರ್ತಿಯ ಮಡದಿಯಾಗಿ ಒದಗಿ ಬರುವ ಈ ಹಂತದಲ್ಲಿ ವಿವಾಹ ಮಂಟಪ ಸಿದ್ಧವಾಗಿದೆ. ಮುತ್ತಿನ ಅಕ್ಕಿಯನ್ನು ಹಾಕಿದ್ದಾರೆ ಮದುಮಗ ನಿಲ್ಲುವ ಜಾಗಕ್ಕೆ. ಅಂತರಪಟ ಇದೆಯಲ್ಲ, ಅದು ಕೂಡ ಮುತ್ತಿನದ್ದೇ ಅಂತರಪಟವಂತೆ. ಯಾಕಂದ್ರೆ ಭರತ ಚಕ್ರವರ್ತಿಯ ಮದುವೆ, ಅದು ಕೊನೆಯ ಮದುವೆ ಇದು. ಆದ್ದರಿಂದ ಮುತ್ತಿನ ಅಂತರಪಟವನ್ನ ಹಿಡಿದಿದ್ದಾರೆ. ಆಚೆ ಭರತ, ಈಚೆ ಸುಭದ್ರೆ ಬಂದು ನಿಲ್ಲಿಸಿದ್ದಾರೆ ಆ ಮುತ್ತಿನ ಅಕ್ಕಿಯ ಮೇಲೆ. ಕವಿ ಒಂದು ಜಾಣತನ ಮತ್ತೆ ರತ್ನಾಕರನದ್ದು. ಸುಭದ್ರೆಯನ್ನ ತಂದು ನಿಲ್ಲಿಸಿದ ಆ ಸಂದರ್ಭದಲ್ಲಿ 95,999 ಮದುವೆಯಾಗಿರುವ ಭರತ ಕೂಡ ಸುಭದ್ರೆ ಬಂದು ನಿಂತಾಗ ಒಂದು ಸಲ ಮೈ ಛುಮ್ ಎನ್ನಿತು ಅಂತ ಬರೀತಾನೆ ಕವಿ. ಬರೆಯುವುದು ಅಂದ್ರೆ ಸುಭದ್ರೆಯ ಶ್ರೇಷ್ಠತೆ ಎಷ್ಟು ಅಂತ ತೋರಿಸುವುದಕ್ಕೆ ಬೇಕಾಗಿ. ಹಾಗೆ ವಿವಾಹ ಪ್ರಾರಂಭ ಆಗ್ಬೇಕು. ಅಂತರಪಟವನ್ನ ಸರಿಸಿದ್ದಾರೆ. ಈಗ ಸುಭದ್ರೆ ಕೈಯಲ್ಲಿ ಹೂವಿನ ಹಾರವನ್ನ ಹಿಡಿದು ನಿಂತಿದ್ದಾಳೆ. ಹಾರ ಹಾಕ್ಬೇಕು, ಆದ್ರೆ ಸಂಕೋಚದಿಂದ ಅಥವಾ ನಾಚಿಕೆಯಿಂದ ಕೈ ಮೇಲೆ ಹೋಗುವುದಿಲ್ಲ ಅಂತೆ. ಆತರ ಇದ್ದಾಳೆ ಅಂತ ಹೇಳ್ತಾರೆ. ಬಿಡುದೆತ್ತಿ ನಡೆಬೂದ ದಕ್ಷಿಣ ಮುಖವಾಗಿ ಪಡೆಗೂಡಿ ಬರುತ್ತ ರಾಜೇಂದ್ರ.
ಬಿಡುದೆತ್ತಿ ನಡೆಬೂತ ದಕ್ಷಿಣ ಮುಖವಾಗಿ ಪಡೆಗೂಡಿ ಬರುತ್ತ ರಾಜೇಂದ್ರ ಕಡು ಬೆಳ್ಪ ಕೆದರುವ ಕೈಲಾಸಗಿರಿಯದ ಕಡು ಬೆಳ್ಪ ಕೆದರುವ ಕೈಲಾಸಗಿರಿಯ ತನ್ನೆಡದಲ್ಲಿ ಕಂಡ ದೂರದೊಳು ಆ ತನ್ನೆಡದಲ್ಲಿ ಕಂಡ ದೂರದೊಳು. ಎಷ್ಟು ನಾಚಿಕೊಂಡಿದ್ದಾಳೆ ಸುಭದ್ರೆ ಅಂದ್ರೆ ಹಾರವನ್ನ ಎತ್ತಿ ಹಾಕುವುದಕ್ಕೂ ಕೈಯನ್ನು ಎತ್ತಾ ಇಲ್ಲ. ಆಗ ಪಕ್ಕದಲ್ಲಿ ಇರ್ತಕ್ಕಂಥ ಮಧುವಾಣಿ ಆಧಾರ ಕೊಟ್ಲಂತೆ. ಕವಿ ವರ್ಣನೆ ಆಧಾರ ಕೊಟ್ಟು ಹಾರವನ್ನ ಹಾಕಿದ್ದಾಳೆ. ದೂರದಲ್ಲಿ ನಿಂತವರೆಲ್ಲ ಹೇಳಿದ್ರಂತೆ, ಈ ಒಂದು ಹೂವಿನ ಹಾರ ಹೂ ಮಾಲೆ ಎಷ್ಟು ಹೊಯ್ಮಾಲೆ ಆಯಿತು. ಈ ಹೊಯ್ಮಾಲೆ ಅಂದ್ರೆ ನಮ್ಮ ಕಡೆ ರೂಢಿಯಲ್ಲಿರುವುದು ಹಗರಣ ಅಂತ ಅರ್ಥ. ಈ ಒಂದು ಹೂಮಾಲೆ ಎಷ್ಟು ಹಗರಣ ಸೃಷ್ಟಿ ಮಾಡ್ತು, ಹಿಂದಿನ ಗಲಾಟೆಗಳನ್ನೆಲ್ಲ ನೆನಪು ಮಾಡಿಕೊಟ್ರೆ ಅಂತ ಕವಿ ನೆನಪು ಮಾಡಿಕೊಳ್ತಾನೆ. ಅಂತೂ ಹಾರವನ್ನ ಹಾಕಿದ್ದಾಳೆ ಮತ್ತು ಅಗ್ನಿ ಸಾಕ್ಷಿಯಾಗಿ ಪ್ರದಕ್ಷಿಣೆಯ ರೂಪದಲ್ಲಿ ಹೋಗುವುದನ್ನ, ಅಥವಾ ಸುಭದ್ರೆಯನ್ನ ಕೈ ಹಿಡಿದು ಅವಳ ಕಿರುಬೆರಳನ್ನ ಹಿಡಿದುಕೊಂಡು ಹೋಗುತ್ತಿರುವ ಭರತ ಚಕ್ರವರ್ತಿಯನ್ನ ದೂರದಿಂದಲೇ ನೋಡುತ್ತಿರುವ ಯಶೋಭದ್ರೆ ತನ್ನ ಕಣ್ಣೊರೆಸಿಕೊಂಡಳು ಅಂತ ಬರಿತಾನೆ ಕವಿ. ಅಂದ್ರೆ ಒಂದು ಸಾರ್ಥಕತೆಯ ಕ್ಷಣ ಆ ಹೊತ್ತಿನಲ್ಲಿ. ಮುಂದೆ ಅಂತಃಪುರವನ್ನ ಸೇರಿಕೊಳ್ತಾರೆ, ಬದುಕು ಮುಂದಕ್ಕೆ ನಡೆಯುತ್ತದೆ. ಒಂದು ರೀತಿಯಲ್ಲಿ ಅವನ ಸಾಂಸಾರಿಕ ಬದುಕಿನ ಪರಿಪೂರ್ಣತೆ. ಅದಕ್ಕೆ ಕವಿ ಎಲ್ಲೋ ಒಂದ್ ಕಡೆ ಬರೀತಾನೆ, ಆವತ್ತು ವೃಷಭನಾಥರು ವೈರಾಗ್ಯವನ್ನ ಪಡೆದು ತಪಸ್ಸಿಗೆ ಹೋಗುವಾಗ ರಾಜ್ಯದ ಪಟ್ಟಾಭಿಷೇಕವನ್ನ ಮಾಡಿದ್ರು. ಈಗ ಸುಭದ್ರೆಯನ್ನ ವಿವಾಹವಾಗುವುದರ ಮೂಲಕ ರತಿರಾಜ್ಯದ ಪಟ್ಟಾಭಿಷೇಕವಾಯಿತು ಅಂತ ಕವಿ ಒಂದು ವರ್ಣನೆಯನ್ನು ಕೊಡುತ್ತಾನೆ. ಹೀಗೆ ಪರಿಪೂರ್ಣವಾದಂತಹ ಬದುಕನ್ನ ಕಟ್ಟಿಕೊಂಡಂತಹ ಭರತೇಶ ಮಡದಿಯಾದಂತಹ ಪಟ್ಟಮಹಿಷಿಯಾದಂತಹ ಸುಭದ್ರೆಯನ್ನೂ ಒಟ್ಟಿಗೆ ಸೇರಿಸಿಕೊಂಡು ಅಯೋಧ್ಯೆ ಕಡೆಗೆ ಮತ್ತೆ ಸಾಗಿ ಹೋಗ್ತಾ ಇರಬೇಕಾದರೆ ಬಲದಲ್ಲಿ ಎತ್ತರವಾದಂತಹ ಕೈಲಾಸ ಪರ್ವತ ಕಾಣಿಸ್ತದೆ. ತಕ್ಷಣ ನೆನಪಾಯಿತು, ನನ್ನ ತಂದೆಯ ಸಮವಶರಣ ಆ ಕೈಲಾಸ ಪರ್ವತದ ತುದಿಯಲ್ಲಿದೆ. ಹೇಗೂ ಈಗ ದಾರಿಯಲ್ಲಿ ಬಂದಿದ್ದೇವೆ, ಇವರಿಗೆ ವಿಶ್ರಾಂತಿ ಆಯಿತು, ನಾವು ಸಮವಶರಣದ ದರ್ಶನ ಮಾಡೋಣ ಅಂತ ಹೇಳಿ ತನ್ನ 1200 ಮಕ್ಕಳನ್ನ ಮಾತ್ರ ಕರೆದುಕೊಂಡು, ಜೊತೆಗೆ ಮಂತ್ರಿಗಳನ್ನ ಮಾತ್ರ ಕರೆದುಕೊಂಡು ಉಳಿದವರೆಲ್ಲ ವಿಶ್ರಾಂತಿ ತೆಕ್ಕೊಳ್ಳಿ ಅಂತ ಹೇಳಿ ಆ ಕೈಲಾಸ ಪರ್ವತವನ್ನ ಏರುತ್ತಾನೆ. ತುಂಬಾ ಸುಂದರವಾದಂತಹ ವರ್ಣನೆ ಇದೆ. ಬಹುಶಃ 10 ದಿವಸ ಭರತೇಶ ವೈಭವ ಎಲ್ಲಿ ಮಾಡ್ತಾ ಇದ್ನೋ ಅಲ್ಲೆಲ್ಲ 1 ದಿವಸ ಇಡೀ ಬರೇ ಸಮವಶರಣದ ವರ್ಣನೆಗೆ ಉಪಯೋಗಿಸಿಕೊಳ್ತಾ ಇದ್ದೆ. ಆದ್ರೆ ಈಗ ಒಂದು ವಾಕ್ಯ ಹೇಳುವುದು ಕಷ್ಟದ ಪರಿಸ್ಥಿತಿ, ಯಾಕಂದ್ರೆ 2 ದಿವಸ ಇರುವುದು. ಆದ್ರಿಂದ ಸಮವಶರಣವನ್ನ ಏರುತ್ತಾನೆ. ಆ ಮೆಟ್ಟಲುಗಳನ್ನ 10,000 ಮೆಟ್ಟಲುಗಳು, ಕೆಲವು ಗ್ರಂಥಗಳು 20,000 ಮೆಟ್ಟಲುಗಳು ಅಂತ ಹೇಳ್ತವೆ. ಆ ಮೆಟ್ಟಲುಗಳನ್ನ ಏರಿ ಆ ಸಮವಶರಣದ ಪ್ರದೇಶಕ್ಕೆ ಹೋಗಿದ್ದಾನೆ. ನಮ್ಗೆಲ್ಲ ಗೊತ್ತಿದೆ ಅಷ್ಟಕರ್ಮಗಳು. ಮೊನ್ನೆಯಿಂದ ಗುರುಗಳು ನೆನಪು ಮಾಡಿ ಕೊಡ್ತಾ ಇದ್ದಾರೆ. ಜ್ಞಾನಾವರಣೀಯ, ದರ್ಶನಾವರಣೀಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ, ಅಂತರಾಯ ಅನ್ನತಕ್ಕಂತಹ ಆ ಅಷ್ಟಕರ್ಮಗಳಲ್ಲಿ 4 ಘಾತಿ ಕರ್ಮಗಳನ್ನು ನಾಶ ಮಾಡಿಕೊಂಡಾಗ ಆ ತೀರ್ಥಂಕರ 5,000 ಬಿಲ್ಲಳದ ಎತ್ತರದಲ್ಲಿ ಹೋಗಿ ವಿರಾಜಮಾನನಾಗ್ತಾನೆ ಚತುರ್ಮುಖ ಬ್ರಹ್ಮನಾಗಿ. ಹಾಗೆ ವಿರಾಜಮಾನನಾದಾಗ ದೇವೇಂದ್ರನ ಸೂಚನೆಗೆ ಅನುಸಾರವಾಗಿ ಕುಬೇರ ಸಮವಶರಣವನ್ನು ರಚನೆ ಮಾಡ್ತಾನೆ. ಕೇವಲ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡಂತ ಆದಿನಾಥರಿಗೂ ಕೂಡ ಸಮವಶರಣವನ್ನು ರಚನೆ ಮಾಡಿದ್ದ. 5,000 ಬಿಲ್ಲಳತೆ ಎತ್ತರ, 12 ಯೋಜನ ವಿಸ್ತಾರವಾಗಿರ್ತಕ್ಕಂಥ ಮಂಡಲಾಕಾರದ ಸಮವಶರಣ. ಆ ಸಮವಶರಣದ ಬಳಿಗೆ ಬಂದಾಗ ಮಾನಸ್ತಂಭ ಇವನಿಗಂತೂ ಈಗ ವೃಷಭಾಚಲದಲ್ಲೇ ತನ್ನ ಎಲ್ಲ ಅಹಂಕಾರವನ್ನು ಕಳ್ಕೊಂಡಿದ್ದಾನೆ ಭರತೇಶ. ಹಾಗಾಗಿ ಮಾನಕಶಾಯದ ಪ್ರಶ್ನೆ ಇಲ್ಲ. ಆದ್ದರಿಂದ ಅದನ್ನ ಮಾನಸ್ತಂಭವನ್ನ ದಾಟಿ ಆ ಜಲದ ಕಂದಕ, ಸುವರ್ಣಕೋಟೆ, ಆಮೇಲೆ ಧ್ವಜಬೀದಿ, ಧೂಳಿಸಾಲ ಪ್ರಾರಂಭದಲ್ಲಿ ಬರುತ್ತದೆ, ವನಬೀದಿ, ಆಮೇಲೆ ಮತ್ತೆ ಬೆಳ್ಳಿಯ ಕೋಟೆ, ಆಮೇಲೆ ಕಲ್ಪವೃಕ್ಷವನ, ಮಹಡಿ ಮನೆಯ ಸಾಲುಗಳು, ಸ್ತೂಪ, ಅದಾದ್ಮೇಲೆ ಆಕಾಶ ಸ್ಫಟಿಕ ಕೋಟೆಯ ಒಳಗಿರ್ತಕ್ಕಂಥ 16 ಅಂಕಣಗಳು, ಅದರಲ್ಲಿ 14 ಅಂಕಣಗಳು ಕುಳಿತುಕೊಳ್ಳುವುದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಅದನ್ನ ಮೆಟ್ಟಲುಗಳನ್ನೇರಿ ಹೋಗಿ ಕೂತ್ಕೊಳ್ತಾ ಇದ್ದ ಹಾಗೆ ಕಾಣಿಸುವಂತಹ ಲಕ್ಷ್ಮೀ ಮಂಟಪ. ಆ ಲಕ್ಷ್ಮೀ ಮಂಟಪದ ಮೇಲ್ಭಾಗದಲ್ಲಿ ತ್ರಿಮೇಕಲ ಪೀಠ, ಮೊದಲ ಪೀಠದಲ್ಲಿ ಸರ್ವಾಣ್ಣ ಯಕ್ಷ, 2ನೇ ಪೀಠದಲ್ಲಿ ಅಷ್ಟಮಂಗಲ ದ್ರವ್ಯಗಳು, 3ನೇ ಪೀಠದಲ್ಲಿ ಧ್ವಜದ ಅಲಂಕಾರ ಇತ್ಯಾದಿಗಳು. ಅದಾದ ಮೇಲೆ ಗಂಧಕುಟಿಯ ಮೇಲ್ಭಾಗದಲ್ಲಿ ಸಿಂಹಾಸನದ ಮೇಲೆ 1000 ದಳಗಳಿರ್ತಕ್ಕಂಥ ಚಿನ್ನದ ಕಮಲದ ಹೂವು, ಅದಕ್ಕೆ ಅಂಟಿಯೂ ಅಂಟದ ಹಾಗೆ ಚತುರ್ಮುಖ ಬ್ರಹ್ಮನಾಗಿ ಕಂಗೊಳಿಸ್ತಕ್ಕಂತಹ ಭಗವಂತ ಅಲ್ಲಿ ಕಂಗೊಳಿಸ್ತಾನೆ. ಅಶೋಕ ವೃಕ್ಷ, ಸುರಪುಷ್ಪ ವೃಷ್ಟಿ, ದಿವ್ಯಧ್ವನಿ, ಆಸನ, ಅಭಾಮಂಡಲ, ಚಾಮರ, ಛತ್ರತ್ರಯ, ದಿವ್ಯಧ್ವನಿ ಇತ್ಯಾದಿ ಅಷ್ಟಮಹಾ ಪ್ರಾತ್ಯಹಾರಿಗಳಿಂದ ಕಂಗೊಳಿಸತಕ್ಕಂತಹ ಭಗವಂತನ ದಿವ್ಯ ಸನ್ನಿಧಿಗೆ
ಭರತ ಚಕ್ರವರ್ತಿ ತನ್ನ 1200 ಮಂದಿ ಮಕ್ಕಳ ಜೊತೆಯಲ್ಲಿ ಬಂದು ಲಕ್ಷ್ಮೀ ಮಂಟಪದಲ್ಲಿ ನಿಂತಿದ್ದಾನೆ. ಆವತ್ತಿಗೂ ಈ ರತ್ನಾಕರನಿಗೆ, ಅಯ್ಯೋ ನಾನು 2 ನಿಮಿಷ ಹೇಳಿದ್ದು, ಒಂದು ದಿವಸ ಹೇಳಬೇಕಾದದ್ದು. ಆ ಹೊತ್ತಿಗೂ ಕೂಡ ಅಲ್ಲಿ ನಿಂತಿರ್ತಕ್ಕಂಥ ಭರತೇಶನನ್ನು ನೋಡಿ ಈ ಕವಿ ಅಂತ ಸ್ವಾರ್ಥಿ ಇದ್ರೆ ರತ್ನಾಕರ ತಕ್ಷಣ ಹೇಳ್ತಾನೆ, ಅಲ್ಲಿದ್ದವರೆಲ್ಲ ಅಷ್ಟೂ ಹೊತ್ತು ಭಗವಂತನನ್ನು ನೋಡ್ತಾ ಇದ್ದವರು ಈಗ ಕಣ್ಣು ತಿರುಗಿಸಿ ಭರತ ಚಕ್ರವರ್ತಿಯನ್ನ ನೋಡಿ ಇವನು ಆದಿನಾಥನ ಸುಪುತ್ರನಲ್ಲವೇ, ಭರತ ಚಕ್ರವರ್ತಿ ಅಲ್ಲವೇ ಅಂತ ಹೇಳಿದ್ರಂತೆ. ಭಗವಂತನ ಮೇಲೆ ಶ್ರದ್ಧೆ ಇದ್ದವರು ಯಾರಾದ್ರೂ ಬೇರೆ ಕಡೆ ನೋಡ್ತಾರ? ಆದ್ರೆ ಕವಿಗೆ ತನ್ನ ಕಥಾನಾಯಕನ ಕಡೆಗೆ ನೋಡ್ಬೇಕೋ ಬೇಡವೋ, ಎಂಥವರಾದ್ರೂ ನೋಡ್ತಾರೆ ಅಂತ ಹೇಳಬೇಕು ಅನ್ನೋ ದೃಷ್ಟಿಯಿಂದ ನೋಡ್ತಾನೆ. ಆದ್ರೆ ಭರತೇಶ ಅಲ್ಲಿ ಎಲ್ಲೂ ನೋಡ್ತಾ ಇಲ್ಲ, ಭಗವಂತನ ಆ ಚತುರ್ಮುಖ ಬಿಂಬದ ಕಡೆಗೆ ನೋಡ್ತಾ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ಅವನ ಕೈಗಳು ನಡುತ್ತವೆ, ಕಣ್ಣಿನಲ್ಲಿ ಕಣ್ಣೀರು ಸುರಿಯುತ್ತದೆ, ಆನಂದಾಶ್ರು. ಸುರಿ ಬಾಬು ಮಳೆ ಕಾಂತಿಯುರಿ ಬಾಬಾ ಮಂಡಲ ಮೊರೆವ ದೇವಾನ ಕವೆಸೆಯ. ಸುರಿ ಬಾಬು ಮಳೆ ಕಾಂತಿಯುರಿ ಬಾಬಾ ಮಂಡಲ ಮೊರೆವ ದೇವಾನ ಕವೆಸೆಯ. ಹರಿಪೀಠದ ಜವ ಸೋಂಕದಿ ಪಯ್ಯನ, ಹರಿಪೀಠದ ಜವ ಸೋಂಕದಿ ಪಯ್ಯನ ಚರಿಗೆ ಹಿಗ್ಗುತ್ತ ಬರುತ್ತೀತ, ಚರಿಗೆ ಹಿಗ್ಗುತ್ತ ಬರುತ್ತೀತ. ಸಮವ ಶರಣದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಆದಿಜನೇಶ್ವರರನ್ನ ಅತ್ಯಂತ ಭಕ್ತಿಯಿಂದ ಕೈಮುಗಿದು ಪ್ರಾರ್ಥಿಸ್ತಾ ಅವರ ಪಾದಗಳಿಗೆ ರತ್ನಾಂಜಲಿಯನ್ನ, ರತ್ನದ ಪುಷ್ಪವನ್ನ ಅರ್ಪಣೆ ಮಾಡಿದಂತಹ ಭರತೇಶ ಭಗವಂತನನ್ನ ಕೊಂಡಾಡ್ತಾನೆ, ಭಕ್ತಿ ಮಾಡ್ತಾನೆ, ಶ್ರದ್ಧೆ ತೋರಿಸ್ತಾನೆ. ಒಬ್ಬ ಸಾಮಾನ್ಯ ಶ್ರಾವಕನಾಗಿ ತನ್ನ ಭಕ್ತಿ ಗೌರವಗಳನ್ನ ಅಲ್ಲಿ ಪ್ರಕಟ ಮಾಡ್ತಾನೆ. ಅದು ಹೇಗೆ ಅನ್ನೋದನ್ನ ಕವಿ ಹೇಳ್ತಾನೆ. ಕರತಳ ಕಂಪಿಸುತ್ತಿತ್ತು ಆನಂದಾಶ್ರು ಸುರಿಯುತ್ತಿತ್ತು ಗಂಗಳಿಂದ. ಕರತಾಳ ಕಂಪಿಸುತ್ತಿತ್ತು ಆನಂದಾಶ್ರು ಸುರಿಯುತ್ತಿತ್ತು ಗಂಗಳಿಂದ. ದರಹಸಿತಾಸ್ಯ ಸುಸ್ವರ ದೋರಿತನ್ನ, ದರಹಸಿತಾಸ್ಯ ಸುಸ್ವರ ದೋರಿತನ್ನ ಸದ್ಗುರುವಾಗಿ ಕೀರ್ತಿಸಿದ ನಿಂತೆಂದು, ಸದ್ಗುರುವಾಗಿ ಕೀರ್ತಿಸಿದ ನಿಂತೆಂದು. ಭಕ್ತಿಯಿಂದ ಕೈಗಳು ಕಂಪಿಸ್ತಾ ಇವೆ, ಕಣ್ಣಿನಲ್ಲಿ ಆನಂದಾಶ್ರು ಸುರಿತಾ ಇದೆ, ಭಕ್ತಿಯ ಭಾವ ಉಕ್ಕಿ ಬಾಯಿಯಲ್ಲಿ ಸ್ತುತಿ ಸ್ತೋತ್ರವನ್ನ ಪಠಿಸ್ತಾ ಇದ್ದಾನೆ ಭರತೇಶ. ಆದಿನಾಥರನ್ನ ಸ್ತುತಿ ಮಾಡ್ತಾನೆ, ಭಕ್ತಿ ಮಾಡ್ತಾನೆ, ಪೂಜೆ ಮಾಡ್ತಾನೆ. ಏನೆಲ್ಲ ಆ ಭಕ್ತಿಯ ಸೂಚಕವಾಗಿರ್ತಕ್ಕಂಥ ಕ್ರಿಯೆಗಳನ್ನು ಮಾಡಬಹುದು ಅದೆಲ್ಲವನ್ನು ಕೂಡ ಮುಗಿಸಿ ನಮಸ್ಕಾರ ಮಾಡಿದ್ದಾನೆ. ನಮಸ್ಕಾರ ಮಾಡಿ ಎದ್ದು, ಇನ್ನೂ ದಣಿವಿಲ್ಲ ಅವನಿಗೆ, ಅಲ್ಲೇ ಇರಬೇಕು ಅಂತಕ್ಕಂಥ ಆಸೆ. ಆದ್ರೆ ನೋಡಿ ಕವಿ ರತ್ನಾಕರ ತನ್ನ ಕಥೆಯನ್ನು ಮುಂದಕ್ಕೆ ಕೊಂಡೋಗ್ಬೇಕಲ್ಲ, ಅದಕ್ಕಿಂತ ಹೇಳ್ತಾನೆ, ಅಲ್ಲಿರ್ತಕ್ಕಂಥ ಗಣಧರರು ಹೇಳಿದ್ರಂತೆ, ಸುಳ್ಳೆ ಗಣಧರರು ಹೇಳಿದ್ರಂತೆ, ಅಯ್ಯ ಭರತೇಶ, ಕೆಳಗಡೆ ಮಡದಿ ಮತ್ತು ಉಳಿದವರ ಪರಿವಾರದವ್ರನ್ನೆಲ್ಲ ಬಿಟ್ಟು ಬಂದಿದ್ದಿ, ಅವ್ರು ನಿನ್ನನ್ನು ಕಾಯುವುದಿಲ್ವಾ ಅಂತ ಕೇಳಿದ್ರಂತೆ. ಓ ಹೌದಲ್ಲ ಅಂತ ಎಚ್ಚರಗೊಂಡುಕೊಂಡು ಭರತೇಶ ಹಿಂತಿರುಗಿದ ಅಂತ ಹೇಳ್ತಾರೆ. ಹಿಂತಿರುಗಲಿಕ್ಕೆ ಸಾಧ್ಯವೇ ಇಲ್ಲ ಭರತೇಶ, ಅಷ್ಟು ಶ್ರದ್ಧೆ ಅವನಿಗೆ ದೇವರ ಬಗ್ಗೆ. ಆದರೆ ಭಗವಂತನಿಗೆ ಶ್ರದ್ಧಾ ಭಕ್ತಿಗಳನ್ನು ಸಮರ್ಪಣೆ ಮಾಡಿದಂತ ಭರತೇಶ ಅಲ್ಲಿಂದ ತೀರ್ಥೋದಕವನ್ನ ಸ್ವೀಕಾರ ಮಾಡಿ, ಪ್ರಸಾದವನ್ನು ಸ್ವೀಕಾರ ಮಾಡಿ, ಅಲ್ಲಿಂದ ಮತ್ತೆ ಅದೇ ರೀತಿಯಲ್ಲಿ ಮರಳಿ ತಿರುಗಿ ಬರ್ತಾನೆ. ಮಾನಸ್ತಂಭವನ್ನ ದಾಟಿ ದೂರಕ್ಕೆ ಬಂದು ಭೂಯಾತ್ ದರ್ಶನಂ ಪುನರ್ದರ್ಶನಂ ಅಂತ ಪ್ರಾರ್ಥನೆ ಮಾಡಿ ಅದೇ ಸಾವಿರ ಮೆಟ್ಟಲುಗಳನ್ನ ಇಳಿದು ಬರಬೇಕು ಹೊರಟಿದ್ದಾನೆ. ಆದರೆ ಒಂದು ವಿಚಿತ್ರವನ್ನ ನೋಡ್ತಾನೆ. 1200 ಮಂದಿ ತನ್ನ ಗಂಡು ಮಕ್ಕಳನ್ನ ಜೊತೆಗೆ ಕಟ್ಟಿಕೊಂಡು ಸಂಸ್ಕಾರದ ದೃಷ್ಟಿಯಿಂದ ಬಂದಿದ್ದಾನೆ. ಹೀಗೆ ನೋಡ್ತಾನೆ, 1198 ಮಂದಿ ಸರಿ ಬರ್ತಾ ಇದ್ದಾರೆ. ಆದ್ರೆ 2 ಮಾತ್ರ ಹಿಂದಕ್ಕೆ ನೋಡ್ತಾ, ಹಿಂದಕ್ಕೆ ಸರಿತಾ ಇರುವುದನ್ನ ನೋಡಿದ. ಒಬ್ಬನ ಹೆಸರು ಜಿನರಾಜ, ಇನ್ನೊಬ್ಬನ ಹೆಸರು ಮುನಿರಾಜ. 2 ಹಿಂದಕ್ಕೆ ಸರಿತಾ ಇರುವುದನ್ನು ನೋಡಿ ಭರತೇಶ ಉಳಿದವರನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಅಂತ ಹೇಳಿ ತಾನು ಹಿಂದೆ ಸರಿದು ಮಕ್ಕಳ ಹತ್ತಿರಕ್ಕೆ ಬಂದ. ಏನು ಅಂತ ಕೇಳಿದ. ಮುಂದೆ ನೋಡದೆ ನೀವು ಹಿಂದಕ್ಕೆ ತಿರುಗಿಂದು ನೋಡುವುದೇತಕ್ಕೆಂದ. ಮುಂದೆ ನೋಡದೆ ನೀವು ಹಿಂದಕ್ಕೆ ತಿರುಗಿಂದು ನೋಡು
ತೆಗೆದುಕೊಂಡಿದ್ದಾನೆ, ಅವರ ಹೆಗಲ ಮೇಲೆ ಕೈ ಇಟ್ಟಿದ್ದಾನೆ. ಹೇಳ್ತಾನೆ, ಮಕ್ಕಳೇ, ಎಲ್ಲರೂ ಮುಂದೆ ನೋಡ್ಕೊಂಡು ಹೆಜ್ಜೆ ಹಾಕ್ತಾ ಇದ್ದಾರೆ, ನೀವು ಮಾತ್ರ ಹಿಂದೆ ನೋಡ್ಕೊಂಡು ಬಹಳ ಹಿಂದಕ್ಕೆ ಸರಿತಾ ಇದ್ದೀರಿ ಏನು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅಪ್ಪ, ಈ ಸಮವಶರಣನ ಮತ್ತೆ ಯಾವಾಗ ನೋಡ್ತೇವೋ ಅಂತಕ್ಕಂಥ ಅಪೇಕ್ಷೆ ನಮ್ದು. ಇಲ್ಲ ಮಗು, ನಾವು ಅಯೋಧ್ಯೆಗೆ ಹೋದ ಮೇಲೆ ಮತ್ತೊಮ್ಮೆ ಬರೋಣ, ಈ ಸಮವಶರಣನ ನೋಡೋದಕ್ಕೆ ಬರೋಣ. ಅದರ ಬದಲು ನಾವು ಇಲ್ಲೇ ನಿಂತರೆ ಆಗೋದಿಲ್ವಾ ಅಂತ ಕೇಳಿದ್ರು ಮಕ್ಕಳಿಗೆ ವೈರಾಗ್ಯ ಬಂದಿದೆ ಎನ್ನುವುದು ಭರತನಿಗೆ ಗೊತ್ತಾಗಿದೆ. ಬೇಡಪ್ಪ, ಈಗಲೇ ಬೇಡ, ಅವಸರ ಪಡಬೇಡಿ, ಅರಮನೆಗೆ ಹೋಗೋಣ. ಅಲ್ಲಿ ನಿಮ್ಮ ಅಜ್ಜಿ ಕಾಯ್ತಾ ಇದ್ದಾರೆ, ನಿಮ್ಗೆ ಅಜ್ಜಿ ನಿಮ್ಮನ್ನ ನೋಡ್ಬೇಕು, ಆಮೇಲೆ ರಾಜ್ಯದ ಸುಖಭೋಗಗಳನ್ನು ಅನುಭವಿಸಬೇಕು, ಆಮೇಲೆ ಬರುವಿರಂತೆ. ಇಲ್ಲಪ್ಪ, ನಿಮ್ಮ ಅಜ್ಜಿ ಮಕ್ಕಳನ್ನು ನೋಡಿ ಸಂಭ್ರಮ ಪಡುವುದಕ್ಕೆ 1198 ಜನ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಏನು ಕೊರತೆ ಇಲ್ಲ, ಅವರನ್ನು ನೋಡಿ ಸಂಭ್ರಮ ಪಡ್ಬೋದಪ್ಪ. ನಾವಿಬ್ರು ಕಡಿಮೆ ಆದ್ರೆ ಏನು ಕಡಿಮೆ ಆಗುವುದಿಲ್ಲ. ಇಷ್ಟಕ್ಕೂ ನೀನು ಜಗತ್ತಿನಲ್ಲಿ ಅಸಾಮಾನ್ಯನಾಗಿರ್ತಕ್ಕಂಥ ಚಕ್ರವರ್ತಿ, ನೀನು ಕೀರ್ತಿಶಾಲಿ. ನಾವಿಬ್ರು ಇಲ್ಲಿ ದೀಕ್ಷೆ ಸ್ವೀಕರಿಸಿದ್ರೆ ನಿನ್ನ ಕೀರ್ತಿಗೆ ಇನ್ನೂ ಎತ್ತರ ಬರ್ತದೆ, ಹೆಚ್ಚುಗಾರಿಕೆ ಬರ್ತದೆ. ಆದ್ರಿಂದ ನಮ್ಗೆ ದೀಕ್ಷೆ ಸ್ವೀಕರಿಸುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ ಅವರನ್ನ ಬರಸೆಳೆದು ಅಪ್ಪಿಕೊಳ್ಳು. ಇದು ಮೊನ್ನೆ ಪಂಡಿತರು ಹೇಳಿದ್ದಾರೆ ಕಾಣ್ತದೆ. ಪಕ್ಕದ ಮನೆಯವರು ದೀಕ್ಷೆ ಸ್ವೀಕರಿಸ್ತೇವೆ ಅಂದ್ರೆ ನಾವು ಚಪ್ಪಾಳೆ ಹೊಡಿತೇವೆ ಅಲ್ಲ. ಆದ್ರಿಂದ ಕ್ಷಮಿಸಿ, ಒಳ್ಳೆಯ ಭಾವನೆ ಒಳ್ಳೆಯದು. ಆದ್ರಿಂದ ಇಬ್ರು ದೀಕ್ಷೆ ಸ್ವೀಕರಿಸ್ತಾರೆ ಅಂದ್ರೆ ಇವನಿಗೆ ಮನಸ್ಸಿಲ್ಲ. ಅದ್ರದ್ದು ಏನೇನೋ ತಂತ್ರಗಳನ್ನ, ಮಾತುಗಳನ್ನ ಎಲ್ಲ ಹೇಳ್ತಾನೆ. ಯಾವ ಮಾತು ಹೇಳಿದ್ರು ಇವರು ಕೇಳೋದಿಲ್ಲ. ಇವರು ಒಂದೇ, ನಾವು ದೀಕ್ಷೆಯನ್ನು ಸ್ವೀಕಾರ ಮಾಡ್ತೇವೆ, ನಾವು ಸಮವಶರಣದಲ್ಲಿ ಇರ್ತೇವೆ, ನಾವು ಆ ದಿನ ಹತ್ರವೇ ದೀಕ್ಷೆ ಸ್ವೀಕರಿಸ್ತೇವೆ, ನಿನಗೆ ಕೀರ್ತಿ ತರ್ತೇವೆ ಅಂತ. ಯಾವ ಮಾತುಗಳಿಗೂ ಬಗ್ಗದೇ ಇದ್ದಾಗ ಕೊನೆಗೆ ಭರತೇಶ ಹೇಳಿದ, ಹೌದಾ, ನಿಮ್ಗೆ ದೀಕ್ಷೆ ಸ್ವೀಕರಿಸಲೇಬೇಕು ಅಂತಕ್ಕಂಥ ಮನಸ್ಸಿದೆಯಾ? ಹಾಗಾದ್ರೆ ನನ್ನ ಒಂದು ಮಾತನ್ನ ಈಡೇರಿಸ್ತೀರಾ ಅಂತ ಕೇಳಿದ. ಸರ್ವತ ದೀಕ್ಷೆಗಿದಲೆ ಬೇಕೆ ಬೇಕಾದ ಪೂರ್ವಿಗುತ್ತಮ ಬನೆನೆದಿರೆ. ಸರ್ವತ ದೀಕ್ಷೆಗಿದಲೆ ಬೇಕೆ ಬೇಕಾದ ಪೂರ್ವಿಗುತ್ತಮ ಬನೆನೆದಿರೆ. ಓರ್ವರೊಂದೊಂದು ವಸ್ತುವನ ಬಗೆ, ಓರ್ವರೊಂದೊಂದು ವಸ್ತುವನ ಬಗೆ ಕೊಟ್ಟಿರ್ವರು ತೆರಳಿರಯ್ಯಂದ. ಕೊಟ್ಟಿರ್ವರು ತೆರಳಿರಯ್ಯಂದ. ಮಕ್ಕಳೇ, ನಿಮ್ಗೆ ವೈರಾಗ್ಯ ಬಂದಿದೆ ಅನ್ನೋದು ನನ್ನ ಮನವರಿಕೆಗೆ ಬಂದಿದೆ. ಆದ್ರೂ ನಾನು ಹೇಳೋದು ಇದು ಸಕಾಲ ಅಲ್ಲ. ಆದ್ರೆ ನೀವು ಹೋಗ್ಲೇಬೇಕು, ದೀಕ್ಷೆ ಸ್ವೀಕರಿಸಬೇಕು ಅಂತ ಹಠ ಹಿಡಿತೀರಿ ಅಂತಾದ್ರೆ ನಿಮ್ಮ ಹತ್ರ ಒಂದೇ ಒಂದು ಕೇಳಿಕೊಳ್ಳುವುದು ನಾನು, ಈ ಜಗತ್ತಿನಲ್ಲಿ, ಈ ನೆಲದ ಮೇಲೆ ಅಥವಾ ಈ ಸಂಸಾರದಲ್ಲಿ ಯಾವುದು ಶ್ರೇಷ್ಠವಾದಂತಹ ವಸ್ತು ಅದನ್ನ ನನಗೆ ಉಡುಗೊರೆಯಾಗಿ ಕೊಟ್ಟು ಹೋಗಿ ಅಂದ. ತಕ್ಷಣ ಇಬ್ರು ನಗ್ಬಿಟ್ರು. ಅಪ್ಪ, ಯಾವುದು ನಮ್ದಲ್ಲ ಅಂತ ಭಾವನೆಯಿಂದ ವೈರಾಗ್ಯ ಪಡೆದಿರ್ತಕ್ಕಂಥ ನಮ್ಮ ಹತ್ರ ನಮ್ದು ಅಂತ ಕೊಡ್ಲಿಕ್ಕೆ ಏನಿದೆಯಪ್ಪ ಅಂತ ಕೇಳಿದ್ರಿ. ಅಂತ ಮಾತು. ಆದ್ರೆ ಭರತ ಚಕ್ರವರ್ತಿ ಹೇಳಿದ್ದೇ ಅವರನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ, ಅವರ ವೈರಾಗ್ಯ ಎಷ್ಟು ದೃಢವಾಗಿದೆ ಅಂತ ನೋಡ್ಲಿಕ್ಕೋಸ್ಕರ. ಆದ್ರಿಂದ ಹೇಳಿದ್ರು, ಯಾವುದು ನಮ್ದಲ್ಲಪ್ಪ, ನಮ್ದಾಗಿದ್ರೆ ತಾನೇ ನಿಮ್ಗೆ ಎತ್ತಿ ಕೈ ಕೊಡ್ಲಿಕ್ಕೆ ಆಗೋದು. ಆದ್ರೆ ನೀನು ನಮಗಿಂತ ಜಾಣ, ಯಾಕಂದ್ರೆ ಈ ಸಂಸ್ಕಾರ ಬಂದದ್ದು ನಿನ್ನಿಂದಲೇ. ನಿನ್ನತ್ರವೇ ಕೇಳ್ತೇವೆ, ನೀನು ಏನನ್ನ ಕೊಡು ಅಂತ ಹೇಳ್ತೀಯೋ ಅದನ್ನು ಕೊಡ್ತೇವೆ, ಕೇಳು ಅಂದ್ರು ಮಕ್ಕಳು. ತಕ್ಷಣ ಹೇಳಿದ, ಹೌದಾ, ಸತ್ಯವೋ? ಹಾಗಾದ್ರೆ ಇದು ನನ್ನ ಕೈಯನ್ನ ಚಾಚಿದ್ದೇನೆ, ನಿಮ್ಮಲ್ಲಿ ಇಬ್ಬರಲ್ಲಿ ಒಬ್ಬರು ನನ್ನ ಕೈಯ ಮೇಲೆ ಕರ್ಪೂರವನ್ನಿಡಿ, ಇನ್ನೊಬ್ಬರು ತೈಲವನ್ನ ಎರಿರಿ, ಹೋಗಿ ದೀಕ್ಷೆ ತಗೊಳ್ಳಿ ಇಂದ. ಅಷ್ಟು ಹೇಳಿದ್ದೇ ತಡ ಮಕ್ಕಳ ಕಣ್ಣಲ್ಲಿ ದಡದಡನೆ ಕಣ್ಣೀರು ಬಂತು. ಧಪ್ಪನೆ ಭರತನ ಕಾಲಿಗೆ ಬಿದ್ದು, ಇಲ್ಲಪ್ಪ, ಹೋಗುವುದಿಲ್ಲ, ನಾವು ದೀಕ್ಷೆ ತಗೊಳ್ಳೋದಿಲ್ಲ ಅಂದರು. ಈ ವಾಕ್ಯ ಇದೆಯಲ್ಲ, ತುಂಬಾ ದಿವಸ ನನ್ನನ್ನು ಕಾಡಿದ್ದಿದೆ. ಒಬ್ಬರು ಬೆಂಗಳೂರಿನ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರು ಒಂದು ದಿವಸ ಕಾಲ್ ಮಾಡಿ ಕೇಳಿದ್ರು, ಯೂಟ್ಯೂಬ್ ಅಲ್ಲಿ ನಾವು ಭರತೇಶ ವೈಭವ ಎಲ್ಲ ನೋಡಿದ್ದೇವೆ ನೀವು ಮಾಡಿದ್ದು, ಇದು ಎಂತದು ಅಂತ. ಇದು ಎಂತದು? ಕರ್ಪೂರ ಹಾಕುವುದು, ತೈಲ ಎರಿಯುವುದು ಅಂತ. ನಾನು ಬಳಗ ಹುಡುಕಾಟ ನಡೆಸಿದ ಮೇಲೆ ಸಿಕ್ಕಿದ ಉತ್ತರ ಏನು ಅಂತ ಕೇಳಿದ್ರೆ, ಯಾವ ವ್ಯಕ್ತಿ, ಮಕ್ಕಳು ಯಾರೇ ಇರಬಹುದು, ತಂದೆಯ ಶರೀರದ ಮೇಲೆ ಕರ್ಪೂರ ಇಟ್ಟು ತೈಲ ಎರೆದ್ರು ಅಂದ್ರೆ ತಂದೆಯ ಶರೀರಕ್ಕೆ ಬೆಂಕಿ ಇಟ್ಟರು ಅಂತಲೇ ಅರ್ಥ ಅಂತ. ಅದನ್ನು ಕೇಳಿದ್ದ ಭರತೇಶ, ಅದನ್ನ ಕೇಳಿದ್ದ ಸತ್ವ ಪರೀಕ್ಷೆಯಾಗಿ ಮಕ್ಕಳಿಗೆ.
ನನ್ನ ಕೈಯ ಮೇಲೆ ಕರ್ಪೂರವನ್ನಿಡಿ, ಆಮೇಲೆ ತೈಲವನ್ನ ಎರಿಯಿರಿ, ಹೋಗಿ ಇಂದ ಅಪ್ಪನ ಶರೀರಕ್ಕೆ ಬೆಂಕಿ ಇಡುವಷ್ಟು ಚಿಕ್ಕವರಲ್ಲ. ಆದ್ರಿಂದ ಅಪ್ಪ ನಾವು ದೀಕ್ಷೆ ಹೋಗು. ಆಗ ಇಟ್ಕೊಂಡು ಜೋರಾಗಿ ಹತ್ತು ಬಿಡ್ತಾನೆ ಭರತ. ಮತ್ತೆ ಹೇಳ್ತಾನೆ, ಮಕ್ಕಳೇ, ನೀವು ಆ ಮಾರ್ಗದಲ್ಲಿ ಹೋಗುವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಈಗ ಸಕಾಲ ಅಲ್ಲ. ಹೇಗೆ ನನ್ನ ತಂದೆ ನನಗೆ ರಾಜಧರ್ಮದ ಈ ಜವಾಬ್ದಾರಿಯನ್ನು ಕೊಟ್ಟು ಹೋದ್ರು, ಒಂದಲ್ಲ ಒಂದು ದಿವಸ ನಾನು ಹೋಗಬೇಕು ಅಂತ ಯೋಚನೆ ಮಾಡುವಲ್ಲಿದ್ದೇನೆ, ನೀವು ಹೋಗಬೇಕು, ಆದ್ರೆ ಈಗಲ್ಲ. ಸಂಸಾರದಲ್ಲಿ ಒಂದಿಷ್ಟು ಪುರುಷಾರ್ಥ ಮಾಡಿ, ಸಂಸಾರದಲ್ಲಿ ಒಂದಿಷ್ಟು ಸುಖವೋ ಭೋಗವೋ ಏನನ್ನು ಅನುಭವಿಸಿ, ಆಮೇಲೆ ಆ ಸಂತೋಷದಲ್ಲಿಯೇ ವೈರಾಗ್ಯವನ್ನ ಪಡೆಯುವುದನ್ನು ಕಲಿಬೇಕು ಮಕ್ಕಳೇ. ಆದ್ದರಿಂದ ಪಿತೃವಾಕ್ಯ ಪರಿಪಾಲನೆ ನನಗೆ ಹೇಗೋ ನಿಮಗೂ ಹಾಗೆ ಒಂದಿಷ್ಟು ಸಂಸಾರದಲ್ಲಿ ಇದ್ದು ಅದರ ಸುಖ ದುಃಖಗಳನ್ನು ಅನುಭವಿಸಿ ಆಮೇಲೆ ಈ ಮಾರ್ಗದಲ್ಲಿ ಹೋಗಿ. ಈಗಲೇ ಬೇಡಪ್ಪ ಅಂದ್ರೆ ಜೊತೆ ಸೇರಿಕೊಂಡ್ರು, ಅವರನ್ನ ಸಮಾಧಾನ ಪಡಿಸ್ಕೊಂಡು ಅಲ್ಲಿಂದ ಕೆಳಗಿಳಿದು ಬಂದ್ರು. ಬಂದವರೇ ಗಂಧೋದಕವನ್ನ ಎಲ್ರಿಗೂ ಹಂಚಿದ್ರು, ಅಲ್ಲಿಯ ಸುದ್ದಿ ಸಮಾಚಾರಗಳನ್ನ ಎಲ್ರಿಗೂ ಹೇಳಿದ್ರು. ಆಮೇಲೆ ಮತ್ತೆ ಸೇನೆ ಮುಂದಕ್ಕೆ ಹೋಗ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಸೇನೆ ಮುಂದಕ್ಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಸಮಯ ಆಗಿದೆ. ಹಾಗಾಗಿ ಗಡಿಯಾರದಲ್ಲಿ ಸಮಯ ಆಗಿದೆ. ಹಾಗಾಗಿ ನಾಳೆ ಹೋಗ್ಬೇಕು, ಮತ್ತೆ ಹಿಂದೆ ಬೀಳ್ತಾ ಇದ್ದೇವೆ. ಆದರೆ ನಾಳೆ ಮತ್ತು ನಾಡಿದ್ದು ಇನ್ನೆರಡೇ ದಿವಸ ನಮ್ಮ ವಶದಲ್ಲಿರುವುದು. ನಾಳೆ ಯಾರೂ ತಪ್ಪಿಸ್ಕೊಳ್ಬೇಡಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಯಾಕೆಂದ್ರೆ ಕಾವ್ಯದ ಏನು ಟಾಪ್, ಬಹಳ ಒಂದು ಉತ್ಕೃಷ್ಟವಾದ ಭಾಗ ಅಂದ್ರೆ ಮುಂದಿನ ಭಾಗಗಳು. ಆದ್ದರಿಂದ ಅದಕ್ಕಾಗಿ ನೀವೆಲ್ಲ ಇರ್ತೀರಿ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ, ಇವತ್ತು ಬಹಳ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮನ್ನ ಮಹಾರಾಜರು ವಿಶೇಷವಾಗಿ ಅವರ ಮಾತುಗಳಲ್ಲಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಅವರಿಗೂ ನಾವು ನಮಿಸ್ತೇವೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೋತ್ಸಾಹ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮಂಗಳವನ್ನ ಹಾಡುವ ಹಾಗೆ ವಿನಂತಿ ಮಾಡ್ಕೊಳ್ತೇನೆ. ಈ ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನ ಬಹುದು. ಈ ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನ ಬಹುದು. ತೇಜ ಬಹುದು ಪುಣ್ಯ ಬಹುದು ಮುಂದೊಲಿದಪ, ತೇಜ ಬಹುದು ಪುಣ್ಯ ಬಹುದು ಮುಂದೊಲಿದಪ, ರಾಜಿತೇಶ್ವರನ ಕಾಣುವರು, ಆ ರಾಜಿತೇಶ್ವರನ ಕಾಣುವರು. ಪ್ರೇಮದಿಂದಿನ ದೋದಿದರೆ ಪಾಡಿದರೆ ಕೇಳ್ದ ಆಮೋದವೈದು ಬರವರು. ಪ್ರೇಮದಿಂದಿನ ನೋದಿದರೆ ಪಾಡಿದರೆ ಕೇಳ್ದ ಆಮೋದವೈದು ಬರವರು. ನೇಮದಿ ಸುರರಾಗಿ ನಾಳೆ ಶ್ರೀಮಂತರ, ನೇಮದಿ ಸುರರಾಗಿ ನಾಳೆ ಶ್ರೀಮಂತರ, ಸ್ವಾಮಿಯ ಕಾಣ್ಬರತಿಯೋಳು, ಆ ಸ್ವಾಮಿಯ ಕಾಣ್ಬರತಿಯೋಳು, ಆ ಸ್ವಾಮಿಯ ಕಾಣ್ಬರತಿಯೋಳು. ಬರೀ ಆದಿನಾಥ ಭಗವಾನ್ ಕಿ ಜಯ. ಜೈ ಜಿನೇಂದ್ರ. ಸಿದ್ಧ ಚಕ್ರಾರಾಧನ ಮಹಾಮಹೋತ್ಸವಕ್ಕೆ ಇಲ್ಲಿವರೆಗೆ 4ನೇ ದಿವಸದ ವಿಶೇಷ